ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲೂ ರೇ ಆಪ್ಟಿಕ್ಸ್ ಅನ್ನೋ ಚಾಪ್ಟರು. ಇದು ಎರಡನೇ ವಿಡಿಯೋ. ನನ್ನ ಹಿಂದಿನ ವಿಡಿಯೋದಲ್ಲಿ ಈ ರಿಫ್ಲೆಕ್ಷನ್ ಅಟ್ ಪ್ಲೇನ್ ಸರ್ಫೇಸ್ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಡೆಫಿನೇಷನ್ಸ್ ಅನ್ನು ಕೂಡ ಹೇಳಿದ್ದೆ. ಆಮೇಲೆ ಲಾಸ್ ಆಫ್ ರಿಫ್ಲೆಕ್ಷನ್, ದಟ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ. ಆಮೇಲೆ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಮತ್ತು ನಾರ್ಮಲ್ ಡ್ರಾನ್ ಟು ದ ಸರ್ಫೇಸ್, ದೇ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡಿ ವರ್ಚುವಲ್ ಇಮೇಜ್ ಮತ್ತು ವರ್ಚುವಲ್ ಆಬ್ಜೆಕ್ಟ್, ರಿಯಲ್ ಇಮೇಜ್ ಮತ್ತು ರಿಯಲ್ ಆಬ್ಜೆಕ್ಟ್ ಆಗಬೇಕು ಅಂದರೆ ಯಾವ ಥರ ಅದು ವರ್ಚುವಲ್ ಆಬ್ಜೆಕ್ಟ್ ಅಂತ ಯಾವಾಗ ಕನ್ಸಿಡರ್ ಮಾಡ್ತೀವಿ, ರಿಯಲ್ ಆಬ್ಜೆಕ್ಟ್ ಅಂತ ಯಾವಾಗ ಕನ್ಸಿಡರ್ ಮಾಡ್ತೀವಿ, ಇಮೇಜನ್ನು ಅಷ್ಟೇ ಯಾವಾಗ ನಾವು ಇಮೇಜನ್ನು ರಿಯಲ್ ಅಂತ ಕರಿತೀವಿ, ಯಾವಾಗ ಇಮೇಜನ್ನು ವರ್ಚುವಲ್ ಅಂತ ಕರಿತೀವಿ, ಇದನ್ನೆಲ್ಲ ಹೇಳಿದ್ದೆ. ಸೊ ಅದನ್ನು ಇನ್ನೊಂದು ಸತಿ ನೋಡಿ ಈ ಚಾಪ್ಟರ್ ಈ ವಿಡಿಯೋಗೆ ಬನ್ನಿ. ಆಮೇಲೆ ಇಲ್ಲೂ ಕೂಡ ಅಷ್ಟೇ ಅವನ್ನ ರಿಪೀಟ್ ಮಾಡ್ತಾ ಹೋಗ್ತೀನಿ. ನಾವು ಬಿಫೋರ್ ಪ್ರೊಸೀಡಿಂಗ್ ಆ್ಯಕ್ಚುಲಿ ಹೆಡ್ಡಿಂಗ್ ಬಂದು ಕರ್ವ್ಡ್ ಸರ್ಫೇಸಸ್, ರಿಫ್ಲೆಕ್ಷನ್ ಅಟ್ ಕರ್ವ್ಡ್ ಸರ್ಫೇಸ್, ರಿಫ್ರಾಕ್ಷನ್ ಅಟ್ ಕರ್ವ್ಡ್ ಸರ್ಫೇಸ್. ಈ ಥರ ನಾವು ಪ್ಲೇನ್ ಸರ್ಫೇಸ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ. ಅಫ್ಕೋರ್ಸ್ ಮಾಡ್ತೀವಿ, ಬಟ್ ಕರ್ವ್ಡ್ ಸರ್ಫೇಸ್ ಸ್ವಲ್ಪ ಜಾಸ್ತಿ ಡಿಸ್ಕಷನ್ ಇದೆ. Before moving on to curved surface, let me talk little more about the plane surface. ಅಂದರೆ ಮಿರರ್, ಕನ್ನಡಿ ಬಗ್ಗೆ ನೆನ್ನೆಲ್ಲ ಹೇಳಿದ್ದೀನಲ್ಲ ಹಿಂದಿನ ವಿಡಿಯೋದಲ್ಲಿ. ಈಗ ಒಂದು ಪ್ಲೇನ್ ಸರ್ಫೇಸ್ ಇದೆ, ಇದು ರಿಫ್ಲೆಕ್ಟಿಂಗ್ ಅಂದರೆ ಸಿಲ್ವರ್ಡ್ ಪೋರ್ಷನ್ನು, ಇದು ಪರ್ಪೆಂಡಿಕ್ಯುಲರ್ ಡ್ರಾನ್ ಟು ದ ಸರ್ಫೇಸ್ ವಿಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನಾರ್ಮಲ್. ದಿಸ್ ಈಸ್ ಇನ್ಸಿಡೆಂಟ್ ರೇ, ದಿಸ್ ಈಸ್ ರಿಫ್ಲೆಕ್ಟೆಡ್ ರೇ. ಅಥವಾ ಈ ಥರ ಇದೆ ಮಿರರ್ ಅಂದ್ಕೊಳ್ಳಿ, ದಿಸ್ ಈಸ್ ದ ನಾರ್ಮಲ್ ಡ್ರಾನ್, ದಿಸ್ ಈಸ್ ಇನ್ಸಿಡೆಂಟ್ ರೇ, ದಿಸ್ ಈಸ್ ರಿಫ್ಲೆಕ್ಟೆಡ್ ರೇ. ಈ ಥರ ಓಕೆನಾ. ಈಗ ಒಂದು ಮಿರರಲ್ಲಿ ನಿಮ್ಮ ಫುಲ್ ಸೈಜನ್ನು, ನಿಮ್ಮ ಎಷ್ಟು ಉದ್ದ ಇದೆಯೋ ಅಷ್ಟು, ಅಂದರೆ ಫುಲ್ ಇಮೇಜನ್ನು ನಾವು ಮಿರರಲ್ಲಿ ನೋಡಬೇಕು ಅಂತಂದರೆ ಮಿರರ್ ಎಷ್ಟು ದೊಡ್ಡದಾಗಿರಬೇಕು. ರಿಮೆಂಬರ್, ಮಿರರ್ ಶುಡ್ ಬಿ ಅಟ್ಲೀಸ್ಟ್ ಹಾಫ್ ಆಫ್ ದಿ ಹೈಟ್. ಇವಾಗ ನಾನು 5 ಅಡಿ ಇದ್ದೀನಿ ಅಂದರೆ 2.5 ಅಡಿ ಮಿರರ್ ಬೇಕು. ಸೊ ಮಿರರ್ ಹೈಟ್ ಶುಡ್ ಬಿ ಅಟ್ಲೀಸ್ಟ್ ಹಾಫ್ ಆಫ್ ದಿ ಹೈಟ್ ಆಫ್ ದಿ ಆಬ್ಜೆಕ್ಟ್ ಸೊ ದಟ್ ಯು ಕ್ಯಾನ್ ಸಿ ದ ಫುಲ್ ಇಮೇಜ್. ದಿಸ್ ಈಸ್ ಫಸ್ಟ್ ಒನ್. ಆಮೇಲೆ ನಮಗೆಲ್ಲ ಗೊತ್ತಿರೋ ಹಾಗೆ ಮಿರರ್ನಲ್ಲಿ ಇಮೇಜ್ ಯಾವ ಥರ ಇರುತ್ತೆ, ಫುಲ್ ಹೀಗೇನೆ ಇರುತ್ತೆ, ಉಲ್ಟಾ ಇರೋದಿಲ್ಲ, ಹೀಗೆ ಸ್ಟ್ರೈಟಾಗೇ ಬರುತ್ತೆ. ನಾನು ಹೆಂಗಿದ್ದೀನೋ ಹಂಗೆ ಕಾಣಿಸುತ್ತೆ. ಅಂದರೆ ಇದನ್ನು ಎರೆಕ್ಟ್ ಅಂತ ಕರೀತಾರೆ. ಹೀಗೆ ಬಂದರೆ ಅದನ್ನು ಇನ್ವರ್ಟೆಡ್ ಅಂತಾರೆ. ನೋಡಪ್ಪ, ಈಗ ಪೆನ್ನು ಕ್ಯಾಪ್ ಇಲ್ಲಿ ಗ್ರೀನ್ ಕಲರ್ ಇದೆ ಮೇಲೆ, ಆ ಮಿರರಲ್ಲಿ ನೋಡಿದಾಗಲೂ ಹಂಗೆ ಕಾಣಬೇಕು. ಮಿರರಲ್ಲಿ ಏನಾದ್ರು ಹಿಂಗೆ ಕಂಡ್ರೆ ಅದನ್ನು ಇನ್ವರ್ಟೆಡ್ ಇಮೇಜ್ ಅಂತ ಕರೀತಾರೆ. ಹೀಗೆ ಕಂಡ್ರೆ ಅದನ್ನು ಎರೆಕ್ಟ್ ಇಮೇಜ್ ಅಂತ ಕರೀತಾರೆ. ಆಸ್ ಇಟ್ ಈಸ್ ಇದ್ರೆ ಅದು ಎರೆಕ್ಟು, ತಲೆ ಕೆಳಗಾದರೆ ಇನ್ವರ್ಟೆಡ್. ಆದರೆ ಮಿರರ್ನಲ್ಲಿ ನೋಡಿ, ನಾನು ಈ ರೀತಿ ನನ್ನ ಬಲಗೈಯನ್ನು ಇಟ್ಕೊಂಡ್ರೆ ಅಲ್ಲಿ ಅದು ಎಡಗೈಯಾಗಿ ಕಾಣಿಸುತ್ತೆ. ಅಥವಾ ಈಗ ಲೆಟರ್ಗಳನ್ನೇ ಬರೋದು ನೋಡಿ ನೀವು, ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಈಗ ಬರೋದು ನೋಡಿದರೆ ಅಲ್ಲಿ ಉಲ್ಟಾ ಕಾಣಿಸುತ್ತೆ. ಇದನ್ನು ಲ್ಯಾಟ್ರಲ್ ಇನ್ವರ್ಷನ್ ಅಂತ. ಓಕೆ, ವರ್ಟಿಕಲ್ ಇನ್ವರ್ಷನ್ ಅಲ್ಲ. ಹೀಗೆ ತಲೆ ಕೆಳಗಾದರೆ ವರ್ಟಿಕಲ್ ಇನ್ವರ್ಷನ್ನು, ಎಡ ಇದ್ದಿದ್ದು ಬಲ ಆದರೆ ಆಯಿತಾ. ಸೊ ಹೀಗಿದ್ದು ಈ ಬೆರಳು ಈ ಕಡೆಗಿರೋದು ಆ ಕಡೆಗೆ ಕಾಣಿಸಿದ್ರೆ ಅವಾಗ ಅದನ್ನು ಲ್ಯಾಟ್ರಲ್ ಇನ್ವರ್ಷನ್ ಅಂತ ಕರೀತಾರೆ. ಅದನ್ನು ಇವಾಗ ನೋಡಪ್ಪ, ಈಗ ಲೆಟರ್ ಬಿ ಅಂತ ಇರುತ್ತೆ, ಮಿರರ್ನಲ್ಲಿ ನೋಡಿದಾಗ ಅದು ಹೀಗೆ ಕಾಣಿಸುತ್ತೆ ಆಯಿತಾ ಅಕ್ಷರ. ಇದನ್ನು ನಾವು ಲ್ಯಾಟ್ರಲ್ ಇನ್ವರ್ಷನ್ ಅಂತ ಕರಿತೀವಿ. ಆಮೇಲೆ ಸೈಜ್, ಇಮೇಜ್ ಸೈಜ್, ಆಬ್ಜೆಕ್ಟ್ ಎಷ್ಟು ದೊಡ್ಡದಾಗಿರುತ್ತೋ ಇಮೇಜು ಅಷ್ಟೇ ದೊಡ್ಡದಾಗಿರುತ್ತೆ. ನೋ ಮ್ಯಾಗ್ನಿಫಿಕೇಶನ್ ಅಟ್ ಆಲ್. ಚಿಕ್ಕದು ಆಗಿರೋದಿಲ್ಲ, ದೊಡ್ಡದು ಆಗಿರೋದಿಲ್ಲ. ಇಮೇಜ್ ಸೈಜ್ ಇಸ್ ಆಸ್ ಗುಡ್ ಆಸ್ ಆಬ್ಜೆಕ್ಟ್ ಸೈಜ್. ಆಬ್ಜೆಕ್ಟ್ ಸೈಜ್ ಅಂಡ್ ಇಮೇಜ್ ಸೈಜ್ ಬೋತ್ ಆರ್ ಸೇಮ್. ಸೊ ಮಿರರ್ನಲ್ಲಿ ಮ್ಯಾಗ್ನಿಫಿಕೇಶನ್ ಆಗಲ್ಲ. ಆಫ್ಕೋರ್ಸ್ ಇಟ್ ಈಸ್ ಪ್ಲೇನ್ ಮಿರರ್. ಐ ಆಮ್ ಟಾಕಿಂಗ್ ಅಬೌಟ್ ಪ್ಲೇನ್ ಮಿರರ್. ಆಮೇಲೆ ಮಿರರ್ ಕಡೆಗೆ ನೀವು ಜೋರಾಗಿ ಓಡೋಗ್ತೀರಾ ಅಂತ ಇಟ್ಕೊಳ್ಳಿ. ಅಂದರೆ ಯುವರ್ ಆಬ್ಜೆಕ್ಟ್ ಈಸ್ ರನ್ನಿಂಗ್ ಟುವರ್ಡ್ಸ್ ದ ಮಿರರ್ ವಿತ್ ವೆಲಾಸಿಟಿ v, ದೆನ್ ಇಮೇಜ್ ವಿಲ್ ರನ್ ಟುವರ್ಡ್ಸ್ ವಿತ್ ವೆಲಾಸಿಟಿ 2v. ಇವೆಲ್ಲ CETಗೆ ಬರ್ತಕ್ಕಂಥ ಪಾಯಿಂಟ್ಸ್. ಮಿರರ್ ಕಡೆಗೆ ಆಬ್ಜೆಕ್ಟ್ v ವೆಲಾಸಿಟಿನಲ್ಲಿ ಹೋದರೆ ಆಬ್ಜೆಕ್ಟ್ ಇಮೇಜ್ ನಿಮ್ಮ ಕಡೆ 2v ವೆಲಾಸಿಟಿನಲ್ಲಿ ಬರುತ್ತೆ. ಸೊ ಇದು ಆಬ್ಜೆಕ್ಟ್ ಮೂವ್ಸ್ ಟುವರ್ಡ್ಸ್ ದ ಮಿರರ್ ವಿತ್ ವೆಲಾಸಿಟಿ v, ಇಮೇಜ್ ರನ್ಸ್ ಟುವರ್ಡ್ಸ್ ಯು ವಿತ್ ವೆಲಾಸಿಟಿ 2v. ಇದನ್ನೆಲ್ಲ ಪ್ರೂವ್ ಮಾಡ್ಬೋದು, ಬಟ್ ನಾಟ್ ನೆಸೆಸರಿ. ನೆಕ್ಸ್ಟ್, ಇಫ್ ಯು ಮೂವ್ ಟುವರ್ಡ್ಸ್ ದಿ ಮಿರರ್ ಥ್ರೂ ಎ ಡಿಸ್ಟೆನ್ಸ್ ಆಫ್ d. ಈಗ ಆಬ್ಜೆಕ್ಟ್ ಇಲ್ಲಿತ್ತು ಆಬ್ಜೆಕ್ಟ್ ಅಂದ್ಕೊಳ್ಳಿ, ಇಲ್ಲಿದ್ದ ಮನುಷ್ಯ, ಮಿರರ್ ಅಂದರೆ 10 ಸೆಂಟಿಮೀಟರ್ ದೂರದಲ್ಲಿದ್ದ, ಇಮೇಜ್ ಕೂಡ 10 ಸೆಂಟಿಮೀಟರ್ ದೂರದಲ್ಲಿ ಹಿಂಭಾಗದಲ್ಲಿ ಕಾಣಿಸುತ್ತೆ. ಅದೇ ಈ ಆಬ್ಜೆಕ್ಟ್ 5 ಸೆಂಟಿಮೀಟರ್ ಹತ್ರಕ್ಕೆ ಹೋಯ್ತು ಅಂತ ಇಟ್ಕೊಳ್ಳಿ, ಆವಾಗ ಆ ಇಮೇಜ್ ಕೂಡ 5 ಸೆಂಟಿಮೀಟರ್ ಹತ್ತಿರ ಬರುತ್ತೆ. ಅಂದರೆ ಮಿರರಲ್ಲಿ ನೋಡಿಕೊಂಡು ನೀನು 2 ಸ್ಟೆಪ್ ಮುಂದೆ ಹೋದರೆ ಆ ಇಮೇಜ್ ಕೂಡ 2 ಸ್ಟೆಪ್ ನಿಮ್ಮ ಕಡೆ ಬರುತ್ತೆ. ಅಥವಾ ಇಫ್ ಯು ಗೋ 2 ಸ್ಟೆಪ್ಸ್ ಬಿಹೈಂಡ್ ಆರ್ ಅವೇ ಫ್ರಮ್ ದ ಮಿರರ್, ಇಮೇಜ್ ಆಲ್ಸೋ ಗೋ ಅವೇ ಫ್ರಮ್ ದ ಮಿರರ್. ಅಂದರೆ ನೀವು ಹತ್ತಿರಕ್ಕೆ ಹೋದರೆ ಇಮೇಜ್ ಹತ್ತಿರ ಬರುತ್ತೆ, ದೂರಕ್ಕೆ ಹೋದರೆ ಇಮೇಜ್ ಕೂಡ ದೂರ ಹೋಗುತ್ತೆ. ಎಷ್ಟು ಹತ್ತಿರ ಹೋಗ್ತೀರೋ ಅಷ್ಟು ಹತ್ತಿರ ಬರುತ್ತೆ, ಎಷ್ಟು ದೂರ ಹೋಗ್ತೀರೋ ಇಮೇಜು ಕೂಡ ಅಷ್ಟೇ ದೂರ ಹೋಗುತ್ತೆ. ಗೊತ್ತಾಯ್ತಾ? ಆಮೇಲೆ ಇನ್ನೊಂದು,
ಈ ಮಿರರ್ ಇದೆ, ಇದ್ರ ಮೇಲೆ ಲೈಟ್ ಬೀಳ್ತಾ ಇದೆ. ಮಿರರನ್ನು ಸ್ವಲ್ಪ ಹಿಂಗೆ ಟಿಲ್ಟ್ ಮಾಡಿ. ಲೆಟ್ ಅಸ್ ಸೇ ಯು ಟಿಲ್ಟ್ ಇಟ್ ಥ್ರೂ an angle theta. The reflected ray will move through an angle of 2 theta. Suppose this is the incident ray, this is the mirror, okay. Right now this is the reflected ray. Suppose if the mirror is tilted little bit, ಸ್ವಲ್ಪ ಹಿಂಗೆ ಇನ್ಕ್ಲೈನ್ ಮಾಡಿ ಒಂದು 10 ಡಿಗ್ರಿ ತಿರುಗಿಸಿದ್ರೆ ರಿಫ್ಲೆಕ್ಟೆಡ್ ರೇ 20 ಡಿಗ್ರಿ ಮೂವ್ ಆಗುತ್ತೆ. ಅಂದರೆ ಇಫ್ ದ ಮಿರರ್ ಈಸ್ ಟಿಲ್ಟೆಡ್ ಥ್ರೂ ಅನ್ ಆಂಗಲ್ ಥೀಟಾ, ರಿಫ್ಲೆಕ್ಟೆಡ್ ರೇ ವಿಲ್ ಟಿಲ್ಟ್ ಥ್ರೂ ಅನ್ ಆಂಗಲ್ 2 ಥೀಟಾ. ತುಂಬ ದೂರ ಹೋದಂಗೆ ಆಗುತ್ತೆ. ನೀವು ಬೇಕಾದ್ರೆ ಇದನ್ನು ಎಕ್ಸ್ಪರಿಮೆಂಟನ್ನು ಮಾಡ್ಬೋದು. ಹೆಂಗೆ ಅಂತ ಹೇಳ್ತೀನಿ. ನೀವು ಒಂದು ಕನ್ನಡಿಯನ್ನು ತಗೊಳ್ಳಿ, ಹೊರಗಡೆ ಬಿಸಿಲಿದ್ದಾಗ ಕನ್ನಡಿಯನ್ನು ತಗೊಂಡು ಆ ಬಿಸಿಲಲ್ಲಿ ಕನ್ನಡಿನ ಇಡೀರಿ, ಅದು ಒಂದು ಇಮೇಜನ್ನು ಫಾರ್ಮ್ ಮಾಡುತ್ತೆ. ಆ ಮಿರರನ್ನು ಹೀಗೆ ತಿರುಗಿಸ್ಬಿಟ್ಟು ನಿಮ್ಮ ಮನೆ ಗೋಡೆ ಮೇಲೆ ಬೆಳಕು ಬೀಳೋ ಥರ ಮಾಡಿ, ಗೋಡೆ ಮೇಲೆ ಬೆಳಕು ಬೀಳೋ ಥರ ಮಾಡಿ, ಆಯಿತಾ. ಈಗ ಆ ಬೆಳಕನ್ನು ನೋಡ್ಕೊಳ್ಳಿ, ಮಿರರನ್ನು ಸ್ವಲ್ಪ ಟಿಲ್ಟ್ ಮಾಡಿ, ಇಮೇಜು ತುಂಬ ದೂರ ಹೋದಂಗೆ ಕಾಣಿಸುತ್ತೆ. ನೀವು ಮಿರರನ್ನು ಹೀಗೆ ಮಾಡಿ ಆ ಇಮೇಜು ತುಂಬ ಫಾಸ್ಟಾಗಿ ಮೂವ್ ಆದಂಗೆ ಆಗುತ್ತೆ. ಅದರ ಅರ್ಥ ಏನು, ನೀನು ಇಲ್ಲಿ 1 ಡಿಗ್ರಿ ತಿರುಗಿಸಿದ್ರೆ ಅದು 2 ಡಿಗ್ರಿಯಷ್ಟು ಮೂವ್ ಆಗಿರುತ್ತೆ. ಇದು 10 ಡಿಗ್ರಿ ತಿರುಗಿಸಿದ್ರೆ 20 ಡಿಗ್ರಿ ಮೂವ್ ಆಗಿರುತ್ತೆ. ಅಂದರೆ ಇಫ್ ಯು ರೊಟೇಟ್ ದಿಸ್ ಥ್ರೂ ಅನ್ ಆಂಗಲ್ ಥೀಟಾ, ಇಮೇಜ್ ವಿಲ್ ಮೂವ್ ಥ್ರೂ ಅನ್ ಆಂಗಲ್ ಆಫ್ 2 ಥೀಟಾ. ಓಕೆ, ಇದನ್ನು ನೀವು ಮಾಡಿರ್ತೀರ. ವಾಚನ್ನು ಕೂಡ ಅಷ್ಟೇ, ಗಡಿಯಾರ ಗ್ಲಾಸ್ ಇರುತ್ತೆ ಅಲ್ವಾ, ಸನ್ಲೈಟ್ ಹಿಂಗೆ ಇಟ್ಕೊಳ್ಳಿ, ಒಂದು ಇಮೇಜ್ ಫಾರ್ಮ್ ಆಗುತ್ತೆ. ಸುಮ್ಮನೆ ಹಿಂಗಂತ ಹೋಗಿ ಏನು ಸ್ಪಾಟ್ ಫಾರ್ಮ್ ಆಗಿರುತ್ತಲ್ಲ ಅದನ್ನು ಅಬ್ಸರ್ವ್ ಮಾಡಿ, ತುಂಬ ಫಾಸ್ಟಾಗಿ ಫ್ಲಿಕ್ ಆಗ್ತಾ ಇರುತ್ತೆ. ಅಂದರೆ ಇಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ರೊಟೇಟೆಡ್ ಥ್ರೂ ಅನ್ ಆಂಗಲ್ ಆಫ್ ಥೀಟಾ, ರಿಫ್ಲೆಕ್ಟೆಡ್ ರೇ ರೊಟೇಟ್ಸ್ ಥ್ರೂ ಅನ್ ಆಂಗಲ್ ಆಫ್ 2 ಥೀಟಾ. ಗೊತ್ತಾಗ್ತಾ ಇದೆಯಲ್ವಾ. ಆಮೇಲೆ ಈ 2 ಮಿರರ್ಗಳನ್ನು ತಗೊಳ್ಳೋಣ. 2 ಮಿರರ್ಗಳನ್ನು ಎದುರ ಬದ್ರ ಇಡಿ, ಎಕ್ಸಾಕ್ಟಾಗಿ ಪ್ಯಾರಲಲ್ ಆಗಿ ಇಡಿ. ಇವು ನೀವು ಗಮನಿಸಿರ್ತೀರ ಬಹುಶಃ, 2 ಮಿರರ್ಗಳನ್ನು ಎಕ್ಸಾಕ್ಟಾಗಿ ಪ್ಯಾರಲಲ್ ಆಗಿ ಇಡಿ. ಮಧ್ಯದಲ್ಲಿ ಒಂದು ಆಬ್ಜೆಕ್ಟನ್ನು ಇಡಿ, ನಿಮ್ಮ ಪೆನ್ನನ್ನು ಅಥವಾ ಒಂದು ಬಾಲನ್ನು ಅಥವಾ ಒಂದು ಕ್ಯಾಂಡ್ಲನ್ನು, ಅಂದರೆ ಆಬ್ಜೆಕ್ಟನ್ನು ಇಡಿ. 2 ಪ್ಯಾರಲಲ್ ಮಿರರ್ಗಳು, ಇದೊಂದು ಮಿರರು ಆಯಿತಾ, ಇದು ಇನ್ನೊಂದು ಮಿರರು, 2 ಎಕ್ಸಾಕ್ಟಾಗಿ ಪ್ಯಾರಲಲ್ ಆಗಿದ್ದಾವೆ. ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ ಅಂತ ಇಟ್ಕೊಳ್ಳಿ, ಆಯಿತಾ. ಇದರ ಇಮೇಜು 2 ಮಿರರಲ್ಲೂ ಫಾರಮ್ ಆಗುತ್ತೆ. ಸುಮ್ಮನೆ ಯಾವುದಾದ್ರೂ ಒಂದು ಮಿರರ್ ಕಡೆ ನೋಡಿ, ಉದ್ದಕ್ಕೆ ಕಾಣಿಸ್ತಾ ಇರುತ್ತೆ, ಈ ಕಡೆ ತಿರ್ಕೊಂಡ್ರು ಉದ್ದಕ್ಕೆ ಕಾಣಿಸ್ತಾ ಇರುತ್ತೆ. ಅಂದರೆ ಎಷ್ಟು ಇಮೇಜ್ ಫಾರಮ್ ಆಗಿರ್ತವೆ? ಇನ್ಫೈನೈಟ್ ಇಮೇಜಸ್ ಆರ್ ಫಾರಮ್ಡ್. ಗೊತ್ತಾಯ್ತಲ್ವಾ. ಸೊ ಒಂದು ಮಿರರನ್ನು, 2 ಮಿರರನ್ನು ಎದುರ ಬದ್ರ ಇಟ್ಟರೆ ಎಷ್ಟು ಇಮೇಜ್ ಫಾರಮ್ ಆಗುತ್ತೆ? ಇನ್ಫೈನೈಟ್ ಇಮೇಜ್ ಫಾರಮ್ ಆಗುತ್ತೆ. ಸೊ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಇಮೇಜಸ್, we can easily make out that there are infinite number of images when 2 mirrors are placed parallel to each other. Okay, ಈಗ ಇನ್ನೊಂದು ಹೇಳ್ತೀನಿ. 2 ಮಿರರನ್ನು ಪ್ಯಾರಲಲ್ ಆಗಿಡಲ್ಲ ನಾನು, ಒಂದು ಸ್ವಲ್ಪ ಆ್ಯಂಗ್ಯುಲರ್ ಆಗಿಡ್ತೀನಿ, ಪರ್ಪೆಂಡಿಕ್ಯುಲರ್ ಆಗಿ ಇಡ್ತೀನಪ್ಪ. ಇದೊಂದು ಮಿರರು, ಇದೊಂದು ಮಿರರು, 2 ಮಿರರನ್ನು ಹಿಂಗೆ ಪರ್ಪೆಂಡಿಕ್ಯುಲರ್ ಆಗಿ ಇಡ್ತೀನಿ, ಆಯಿತಾ. ಪರ್ಪೆಂಡಿಕ್ಯುಲರ್ ಆಗಿಟ್ಟು ಇಲ್ಲಿ ಒಂದು ಆಬ್ಜೆಕ್ಟನ್ನು ಇಡ್ತೀನಿ. ಇದರ ಬೇಕಾದ್ರೆ ನೀವು ಮನೆ ಮಾಡಿ ಗೊತ್ತಾಗುತ್ತೆ. 2 ಮಿರರ್ಗಳ ಚಿಕ್ಕ ಮಿರರ್ಗಳನ್ನು ತಗೊಂಡು ನೋಡಿ ಎಷ್ಟು ಇಮೇಜ್ ಫಾರಮ್ ಆಗುತ್ತೆ. 2 ಮಿರರ್ಗಳನ್ನು 90 ಡಿಗ್ರಿನಲ್ಲಿ ಅಲೈನ್ ಮಾಡಿಟ್ರೆ 3 ಇಮೇಜ್ ಫಾರಮ್ ಆಗುತ್ತೆ. ಅದೇ ನೀವು ಬೇರೆ ಆ್ಯಂಗಲಲ್ಲಿ ಇಟ್ಟರೆ ಎಷ್ಟು ಫಾರಮ್ ಆಗುತ್ತೆ ಅನ್ನೋದನ್ನು ನೀವು ಈ ಫಾರ್ಮುಲಾದಿಂದ ಕಂಡುಹಿಡಿಯಬಹುದು. ಯಾವುದು? n = 360 / θ - 1. ಥೀಟಾ ಅಂದರೆ ಎಷ್ಟು ಡಿಗ್ರಿನಲ್ಲಿ ಇಟ್ಟಿದ್ದೀರಾ ಅಂತ. ಈಗ ನೋಡಿ, ನಾನು 90 ಡಿಗ್ರಿ ಅಂತ ಹೇಳಿದೆ. ಸೊ n = 360 / 90 - 1, that is 9 4s -1, that is equal to 3. So if 2 mirrors are placed at an angle of 90 degree, how many images are formed? 3 images are formed. Okay, so ಇದನ್ನು ಕೇಳಬಹುದು, CET-ನಲ್ಲಿ ಕೇಳಬಹುದು. Number of images formed when 2 mirrors are placed at an angle of theta, 360 by theta -1. ಸೊ ಮಕ್ಕಳೇ, ಇಷ್ಟು ಪ್ಲೇನ್ ಮಿರರ್ಗೆ ಸಂಬಂಧಪಟ್ಟಂಗೆ ಆಯಿತು. ಈಗ ನಾವು ಕರ್ವ್ಡ್ ಸರ್ಫೇಸಸ್ಗೆ ಹೋಗೋಣ. ಪ್ಲೇನ್ ಸರ್ಫೇಸಿಂದ ಕರ್ವ್ಡ್ ಸರ್ಫೇಸಿಗೆ ಹೋಗೋಣ. ಇದು ಪ್ಲೇನ್ ಸರ್ಫೇಸ್. ಓಕೆ, ಈ ಕಡೆ ಶೇಡ್ ಆಗಿರೋದು, ಅಂದರೆ ಈ ಥರ ನಾನು ಇಲ್ಲಿ ಏನು ಶೇಡ್ ಮಾಡ್ತೀನೋ ಅದು ಹಿಂಭಾಗ ಆಗುತ್ತೆ, ಅದರ ಮುಂಭಾಗ ರಿಫ್ಲೆಕ್ಟಿಂಗ್ ಆಗಿರುತ್ತೆ, ಹೌದಾ. ಇದು ಒಂದು ಲೈನ್, ಇಮ್ಯಾಜಿನರಿ ಲೈನ್. Okay, now if light falls on this surface either like this or like this or like this, it suffers reflection. ಅದನ್ನೇ ನಾನು ಇಲ್ಲಿ ಹೇಳಿರೋದು. ಓಕೆನಾ.
ಸಪೋಸ್ ಇಫ್ ಐ ಬೆಂಡ್ ದಿಸ್ ಲೈಕ್ ದಿಸ್, ಅಂದರೆ ರಿಫ್ಲೆಕ್ಟಿಂಗ್ ಸರ್ಫೇಸನ್ನು ಈ ಥರ ಬೆಂಡ್ ಮಾಡಿದರೆ, ಯಾವ ಥರ, ಹಿಂಗೆ ಬೆಂಡ್ ಮಾಡಿದರೆ ಆಗ ಅದನ್ನು ನಾನು ಕಾನ್ಕೇವ್ ಮಿರರ್ ಅಂತ ಕರಿತೀನಿ. ಅದೇ ಮಿರರನ್ನು ಹಿಂದಕ್ಕೆ ಬೆಂಡ್ ಮಾಡಿದರೆ, ಅಂದರೆ ಈ ಥರ ಬೆಂಡ್ ಮಾಡಿದರೆ, ಓಕೆ, ಅವಾಗ ಅದನ್ನು ಕಾನ್ವೆಕ್ಸ್ ಮಿರರ್ ಅಂತ ಕರಿತೀನಿ. ಓಕೆ, ಸೊ ಈಗ ಬರ್ತಾ ಇದೆ ಕರ್ವ್ಡ್ ಸರ್ಫೇಸ್. ಕರ್ವ್ಡ್ ಸರ್ಫೇಸ್ ಅಂತಂದರೆ ಸ್ಪೆರಿಕಲ್ ಸರ್ಫೇಸ್. ಕರ್ವ್ ಅಂತಂದರೆ ಇದು ಕೂಡ ಕರ್ವ್ ಆಗುತ್ತೆ, ಆಯಿತಾ, ಹಂಗೆ ತೊಗೊಳಂಗಿಲ್ಲ. ಸ್ಪೆರಿಕಲ್ ಸರ್ಫೇಸ್ ಅಂತ ಕರಿಬೇಕು ಅದನ್ನು. ಆ್ಯಕ್ಚುಲಿ ಕರ್ವ್ಡ್ ಸರ್ಫೇಸ್ ಅನ್ನೋದು ಕರೆಕ್ಟ್ ಯೂಸೇಜ್ ಅಲ್ಲ. ಓಕೆ, ಈಗ ನಾನು ಪ್ಲೇನ್ ಸರ್ಫೇಸಿಂದ ಸ್ಪೆರಿಕಲ್ ಸರ್ಫೇಸ್ಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಸೊ ಸ್ಪೆರಿಕಲ್ ಸರ್ಫೇಸ್ ಅಂದರೆ ನೋಡಿ ಈ ಥರ ಇರಬೇಕು, ಅದು ಸರ್ಕಲ್ಲಿನ ಒಂದು ಭಾಗ ಆಗಿರಬೇಕು, ಒಂದು ಸ್ಪಿಯರಿನ ಭಾಗ ಆಗಿರಬೇಕು. ಇಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಇನ್ವರ್ಡ್ ಇಟ್ ಈಸ್ ಕಾಲ್ಡ್ ಕಾನ್ಕೇವ್ ಮಿರರ್. ಇಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಔಟ್ವರ್ಡ್ ಇಟ್ ಈಸ್ ಕಾಲ್ಡ್ ಕಾನ್ವೆಕ್ಸ್ ಮಿರರ್. ಓಕೆ, ನೌ ಕಮ್ಸ್ ಸರ್ಟನ್ ಡೆಫಿನೇಷನ್ಸ್. ಹೆಂಗೆ ನಾನು ಇಂದಿನ ವಿಡಿಯೋದಲ್ಲಿ ಕೆಲವೊಂದು ಡೆಫಿನೇಷನ್ಸ್ಗಳನ್ನು, ಕೆಲವೊಂದು ಟರ್ಮಿನಾಲಜೀಸನ್ನು ಹೇಳಿನೋ ಹಾಗೆ ಇಲ್ಲೂ ಕೂಡ ಹೇಳ್ತಾ ಹೋಗ್ತೀನಿ. ಮೊಟ್ಟ ಮೊದಲನೆಯದಾಗಿ ಕಾನ್ಕೇವ್ ಕಾನ್ವೆಕ್ಸ್ ಅಂತ ಈಗ ಆಗಲೇ ಹೇಳಿದ್ದೀನಿ. ಇಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ bent inward then it is called concave. So if you complete this you will have a sphere with center here. This is C. So if the reflecting surface is curved towards the center it is concave, otherwise it is called convex. Convex reflecting surface is away from the center. ನೋಡಿ ಇದು ಸ್ಪಿಯರ್ ಆಯಿತು, ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಹೊರಭಾಗ, ಅದು ಸೆಂಟರಿನ ದೂರದಲ್ಲಿದೆ, ಗೊತ್ತಾಯ್ತಲ್ವಾ. ಸೊ ಕಾನ್ಕೇವ್ ಅಂದರೆ ಏನು, ಕಾನ್ವೆಕ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕರ್ವ್ಡ್ ಟುವರ್ಡ್ಸ್ ದ ಸೆಂಟರ್ ಇಟ್ ಈಸ್ ಕಾನ್ಕೇವ್, ಅವೇ ಫ್ರಮ್ ದ ಸೆಂಟರ್ ಇಟ್ ಈಸ್ ಕಾನ್ವೆಕ್ಸ್. ಎರಡನೇದು ಓಕೆ, ಇಲ್ಲಿಗೆ ಬರ್ತೀನಿ. ಇದು ಒಂದು ಫುಲ್ ಸ್ಪಿಯರ್. ಇದು ಆ ಸ್ಪಿಯರಿನ ಸೆಂಟರನ್ನೇ ನಾವು ಸೆಂಟರ್ ಆಫ್ ದಿ ಕರ್ವೇಚರ್ ಅಂತ ಕರೆಯೋದು. ಆದರೆ ನಾವೇನು ಈ ಫುಲ್ ಸರ್ಕಲನ್ನು ಏನು ಕನ್ಸಿಡರ್ ಮಾಡೋದಿಲ್ಲ. ಈ ಸರ್ಕಲನ್ನು ಸುಮ್ಮನೆ ನಿಮಗೆ ಗೊತ್ತಾಗಲಿ ಅಂತ ಬರೆದಿದ್ದೆ ಅಷ್ಟೇ. ಇನ್ನು ಮುಂದೆ ಬರೋದು ಬರೀ ಇಷ್ಟು ಮಾತ್ರ ಅಷ್ಟೇ. ಏನು ನಾನು ಕರ್ವ್ಡ್ ಸರ್ಫೇಸನ್ನು ಬರೆದಿದ್ದಲ್ಲ, ಇಷ್ಟು ಮಾತ್ರನೇ. ದಿಸ್ ಈಸ್ ಆ್ಯಕ್ಚುಲಿ ಪಾರ್ಟ್ ಆಫ್ ದಿ ಸರ್ಕಲ್, ಪಾರ್ಟ್ ಆಫ್ ದ ಸ್ಪಿಯರ್. that center is called center of curvature. ಇನ್ನು ಮುಂದೆ ಇದು ಬರ್ತಾನೆ ಹೋಗುತ್ತೆ curvature. ಇನ್ನು ಮುಂದೆ C ಅಂತ ಯೂಸ್ ಮಾಡ್ತೀನಿ ಅದನ್ನು. So what is center of curvature? It is a center of the sphere to which this curvature is a part. This mirror is a part. Okay, ಅದು center of curvature. ಆಮೇಲೆ ಮೂರನೇದು ಅಪರ್ಚರ್. ಇದನ್ನ ಆಕ್ಚುಲಿ ಮುಂಚೆನೇ ಹೇಳಬೇಕಾಗಿತ್ತು ನಾನು, ಇರಲಿ ತೊಂದರೆ ಇಲ್ಲ. ಅಪರ್ಚರ್ ಅಂದರೆ ಏನಪ್ಪ? ಈಗ ನೋಡ್ರಪ್ಪ, ಮಿರರ್ ಇದೆ ನನ್ನ ಹತ್ರ, ಒಂದು ಕನ್ನಡಿ ಇದೆ, ಇಷ್ಟು ಅಗಲ ಕನ್ನಡಿ ಇದೆ. ಇದ್ರ ಮೇಲೆ ನಾನು ಎಲ್ಲೇ ಲೈಟ್ ಬೀಳಿಸಿದ್ರೂ ರಿಫ್ಲೆಕ್ಟ್ ಆಗುತ್ತೆ, ಆಯಿತಾ. ಅಂದರೆ ಫಾರ್ ರಿಫ್ಲೆಕ್ಷನ್ ದಿಸ್ ಮಚ್ ಏರಿಯಾ ಈಸ್ ಅವೈಲಬಲ್, ಫಾರ್ ರಿಫ್ಲೆಕ್ಷನ್ ದಿಸ್ ಮಚ್ ಪೋರ್ಷನ್ ಈಸ್ ಅವೈಲಬಲ್. ಓಕೆ, ಸಪೋಸ್ ಇಫ್ ಐ ಬೆಂಡ್ ಇಟ್ ಲಿಟ್ಲ್ ಬಿಟ್ ದೆನ್ ಆಲ್ಸೋ ಸೋ ಮಚ್ ಪೋರ್ಷನ್ ಓನ್ಲಿ ಅವೈಲಬಲ್. ಲೈಕ್ ದಟ್ ಇಫ್ ಐ ಕೀಪ್ ಆನ್ ಬೆಂಡಿಂಗ್ ಆ್ಯಂಡ್ ಇಫ್ ಐ ಸೆಂಡ್ ಲೈಟ್ ದೆನ್ ಫುಲ್ ಲೈಟ್ ಈಸ್ ನಾಟ್ ರಿಫ್ಲೆಕ್ಟೆಡ್, ಓನ್ಲಿ ದ ಲೈಟ್ ಫಾಲಿಂಗ್ ಇನ್ ದಿಸ್ ಪೋರ್ಷನ್ ಈಸ್ ರಿಫ್ಲೆಕ್ಟೆಡ್. ಸೊ ಎಷ್ಟು ಜಾಗದಲ್ಲಿ ರಿಫ್ಲೆಕ್ಟ್ ಆಗುತ್ತೋ ಆ ಜಾಗನ ನಾವು ಅಪರ್ಚರ್ ಅಂತ ಕರಿತೀವಿ. ಇಟ್ ಈಸ್ ಅ ಏರಿಯಾ ಅವೈಲಬಲ್ ಫಾರ್ ರಿಫ್ಲೆಕ್ಷನ್. ಈಗ ಪ್ಲೇನ್ ಮಿರರ್ ಅಲ್ಲಿ ಇದಿಷ್ಟು ಅವೈಲಬಲ್ ಇತ್ತು, ಸ್ವಲ್ಪ ಬೆಂಡ್ ಮಾಡಿದರೆ ತೊಂದರೆ ಇಲ್ಲ, ಅಷ್ಟೂ ಸಿಕ್ಕುತ್ತೆ. ಜಾಸ್ತಿ ಬೆಂಡ್ ಮಾಡ್ತಾ ಹೋದಾಗ ಅಪರ್ಚರ್ ಕಡಿಮೆ ಆಗ್ತಾ ಹೋಗುತ್ತೆ, ಲೈಟ್ ರಿಫ್ಲೆಕ್ಟ್ ಆಗಲಿಕ್ಕೆ ಜಾಸ್ತಿ ಸಿಕ್ಕೋದಿಲ್ಲ ಜಾಗ. ಸೊ ಅಪರ್ಚರ್ ಈಸ್ ದ ಸ್ಪೇಸ್ ಅವೈಲಬಲ್, ಏರಿಯಾ ಅವೈಲಬಲ್ ಫಾರ್ ದ ರಿಫ್ಲೆಕ್ಷನ್ ಆಫ್ ಲೈಟ್. ಓಕೆ, ಮೋರ್ ದಿ ರೇಡಿಯಸ್ ಆಫ್ ಕರ್ವೇಚರ್ ಹೇಳಿಲ್ಲ, ಹೇಳ್ತೀನಿ. if this is flat, more will be the aperture. If the flatness decreases, curvature increases, aperture will be reduced. Okay, aperture ಅಂತಂದ್ರೆ ಏನು? ಲೈಟು ಎಷ್ಟು ಜಾಗದಲ್ಲಿ ಬೀಳುತ್ತೆ ಅಲ್ಲಿಂದ ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆಗದೆ ಹೋದರೆ ಅದು ಅಪರ್ಚರ್ಗೆ ಆಗೋದಿಲ್ಲ. ಆಗಲೇ ಹೇಳಿದ್ನಲ್ಲ ನೋಡಿ, ಫುಲ್ ಪ್ಲೇನ್ ಇದ್ರೆ ಎಲ್ಲ ರೇಗಳು ರಿಫ್ಲೆಕ್ಟ್ ಆಗ್ತವೆ. ಹಾಗೆ ಬೆಂಡ್ ಮಾಡ್ತಾ ಹೋದಾಗ ಮೊದಲಿದ್ದಿದ್ದು ರೇ ಇವಾಗ ರಿಫ್ಲೆಕ್ಟ್ ಆಗಲ್ಲ, ಮೊದಲಿದ್ದಿದ್ರೆ ಇದು ರಿಫ್ಲೆಕ್ಟ್ ಆಗಲ್ಲ. ನೋಡಿ, ಇಲ್ಲಿ ಬೆಂಡ್ ಆಯಿತು, ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ. ಸೊ ಅಪರ್ಚರ್ ಈಸ್ ರೆಡ್ಯೂಸ್ಡ್. ಓಕೆ,
ಗೊತ್ತಾಯಿತು ಅಂತ ಅಂದ್ಕೋತೀನಿ. ನೆಕ್ಸ್ಟು ಇದೇನು ಸರ್ಕಲ್ ಬರ್ದಿದ್ದೀನಲ್ಲ, ಸ್ಪಿಯರ್ ಬರ್ದಿದ್ದೀನಲ್ಲ, ಇದನ್ನು ನಾವು ರೇಡಿಯಸ್ ಅಂತ ಕರಿತೀವಿ. ಕೆಲವೊಮ್ಮೆ ಸ್ಮಾಲ್ ಆರ್ ಬರಿತೀನಿ, ಕೆಲವೊಮ್ಮೆ ಕ್ಯಾಪಿಟಲ್ ಆರ್ ಬರಿತೀನಿ. ಓಕೆ, ದಟ್ ಈಸ್ ನಥಿಂಗ್ ಬಟ್ ರೇಡಿಯಸ್ ಆಫ್ ಕರ್ವೇಚರ್. ರೇಡಿಯಸ್ ಆಫ್ ಕರ್ವೇಚರ್ ಏನಂಗಂದ್ರೆ ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ಇಟ್ ಈಸ್ ದ ರೇಡಿಯಸ್ ಆಫ್ ದ ಸ್ಪಿಯರ್ to which curved surface is the part, to which mirror is the part. Of course ಇವೆಲ್ಲನೂ ನೆಕ್ಸ್ಟು ಲೆನ್ಸ್ಗೂ ಕೂಡ ಅಪ್ಲೈ ಆಗ್ತವೆ. ಈಗ ಸದ್ಯಕ್ಕೆ ಮಿರರ್ ಅಂತೀನಿ, ಆಮೇಲೆ ಲೆನ್ಸ್ ಅಂತ ಕರಿತೀನಿ. ಸೊ ಇಟ್ ಈಸ್ ದ ರೇಡಿಯಸ್ ಆಫ್ ದ ಸ್ಪಿಯರ್ ಟು ವಿಚ್ ಮಿರರ್ ಈಸ್ ದ ಪಾರ್ಟ್. ನೆಕ್ಸ್ಟ್ ಆಮೇಲೆ ಅದನ್ನು ಇಟ್ ಈಸ್ ದ ರೇಡಿಯಸ್ ಆಫ್ ದ ಸ್ಪಿಯರ್ ಟು ವಿಚ್ ಲೆನ್ಸ್ ಈಸ್ ದ ಪಾರ್ಟ್ ಅಂತ ಕರಿತೀನಿ. ಗೊತ್ತಾಯ್ತಲ್ವಾ? ಸೊ ರೇಡಿಯಸ್ ಆಫ್ ಕರ್ವೇಚರ್. ಆಮೇಲೆ ಈ ಏನು ಮಿರರ್ ಇದೆಯಲ್ಲ, ಮಿರರಿನ ಸೆಂಟರ್ ಪಾಯಿಂಟನ್ನು ನಾನು ಪಿ ಅಂತ ಕರಿತೀನಿ. ದಟ್ ಈಸ್ ನಥಿಂಗ್ ಬಟ್ ಪೋಲ್ ಅಥವಾ ಪೋಲ್ ಸೆಂಟರ್. ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟೇನೆ. ಎಲ್ಲ ಡಿಸ್ಟೆನ್ಸನ್ನು ನಾವು ಪಿಗೆ ವಿತ್ ರೆಸ್ಪೆಕ್ಟ್ ಟು ಪಿನೇ ಮೆಷರ್ ಮಾಡೋದು. ಪೋಲ್ ಸೆಂಟರ್. ಸೊ ವಾಟ್ ಈಸ್ ಪೋಲ್ ಸೆಂಟರ್? It is center of the curved surface, not center of the sphere. It is not the center of the sphere. Center of the sphere ಬಂದು center of curvature. ಪೋಲ್ ಬಂದು ಸೆಂಟರ್ ಆಫ್ ದಿ ಕರ್ವ್ಡ್ ಸರ್ಫೇಸ್ ಅಷ್ಟೇನೆ. ಸೊ ಈ ಕರ್ವ್ಡ್ ಸರ್ಫೇಸಿನ ಸೆಂಟರನ್ನು ನಾವು ಪೋಲ್ ಸೆಂಟರ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಪೋಲ್ ಸೆಂಟರ್ ಮೂಲಕ ತೂರಿಕೊಂಡು ಹೋಗೋ ಲೈನನ್ನು ಪ್ರಿನ್ಸಿಪಾಲ್ ಆಕ್ಸಿಸ್ ಅಂತ ಕರಿತೀವಿ. ಪ್ರಿನ್ಸಿಪಾಲ್ ಆಕ್ಸಿಸ್. ಸೊ ವಾಟ್ ಈಸ್ ಪ್ರಿನ್ಸಿಪಾಲ್ ಆಕ್ಸಿಸ್? ಇಟ್ ಈಸ್ ಅ ಲೈನ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ದಿ ಕರ್ವೇಚರ್ ಅಂಡ್ ಪೋಲ್ ಸೆಂಟರ್. ಓಕೆನಾ? ನೆಕ್ಸ್ಟ್ ಈಗ ರಿಫ್ಲೆಕ್ಷನ್ ಆದ ಮೇಲೆ ರೇಗಳು ಎಲ್ಲೋ ಒಂದು ಕಡೆ ಬರಬೇಕು. ಆಯಿತಾ? ಈಗ ನೋಡಿ, ಇಲ್ಲಿ ರಿಫ್ಲೆಕ್ಷನ್ ಆದಮೇಲೆ ಎಲ್ಲೋ ಒಂದು ಕಡೆ ಬರಬೇಕು. ಸಪೋಸ್ ಇಫ್ ದ ರೇಸ್ ಆರ್ ಪ್ಯಾರಲಲ್. ನಿನ್ನೆ ಹೇಳಿದ್ದೀನಿ ನಾನು ಹಿಂದಿನ ವಿಡಿಯೋದಲ್ಲಿ ಡೈವರ್ಜಿಂಗ್ ರೇಸ್, ಕನ್ವರ್ಜಿಂಗ್ ರೇಸ್, ಪ್ಯಾರಲಲ್ ರೇಸ್ ಅಂತ. ನಾನೀಗ ಪ್ಯಾರಲಲ್ ರೇ ತಗೋತೀನಿ. ಫಾರ್ ಎಕ್ಸಾಂಪಲ್ ಪ್ಯಾರಲಲ್ ರೇ ಬಂತು ಇದು. ದಿಸ್ ರೇ ಈಸ್ ನಾಟ್ ಓನ್ಲಿ ಪ್ಯಾರಲಲ್ ಅಮಾಂಗ್ ದೆಮ್ಸೆಲ್ಸ್, ದೇ ಆರ್ ಪ್ಯಾರಲಲ್ ಟು ದಿ ಆಕ್ಸಿಸ್ ಆಲ್ಸೋ. ಈಗ ಸದ್ಯಕ್ಕೆ ನಾನು ಒಂದೇ ಒಂದು ರೇಯನ್ನು ತಗೊಂಡಿರ್ತೀನಿ. ಪ್ಯಾರಲಲ್ ರೇ ವಿಚ್ ಈಸ್ ಪ್ಯಾರಲಲ್ ಟು ಪ್ರಿನ್ಸಿಪಾಲ್ ಆಕ್ಸಿಸ್. ಓಕೆ, ಇದು ರಿಫ್ಲೆಕ್ಟ್ ಆದ ಮೇಲೆ ಒಂದು ಪಾಯಿಂಟಿನ ಮೂಲಕ ತೂರ್ಕೊಂಡು ಹೋಗುತ್ತೆ. ಆ ಪಾಯಿಂಟನ್ನು ನಾವು ಫೋಕಲ್ ಪಾಯಿಂಟ್ ಅಂತ ಕರಿತೀವಿ. ಇದು ಒಂದೇ ರೇ ಅಲ್ಲ, ಯಾವುದೇ ಪ್ಯಾರಲಲ್ ರೇ ಆಗಲಿ ಆ ಪಾಯಿಂಟಿನ ಮೂಲಕನೇ ತೂರ್ಕೊಂಡು ಹೋಗಬೇಕು. ಈ ಕಡೆಯಿಂದ ಬಂದರೂ ಅಷ್ಟೇ ಇಟ್ ವಿಲ್ ಪಾಸ್ ಥ್ರೂ ದಿಸ್. ಹೀಗೆ ಬಂದರೂ ಅಷ್ಟೇ ಇಟ್ ವಿಲ್ ಪಾಸ್ ಥ್ರೂ ದಿಸ್. ಗೊತ್ತಾಗ್ತಾ ಇದೆಯಾ? ನೋಡಿ, ಆಗಲೇ ಜಮಿಟ್ರಿ ಬರ್ತಾ ಇದೆ. ದಿಸ್ ಈಸ್ ವೆನ್ ರೇಸ್ ಆರ್ ಪ್ಯಾರಲಲ್. ಆಫ್ಟರ್ ದ ರಿಫ್ಲೆಕ್ಷನ್, ಪ್ಯಾರಲಲ್ ರೇಸ್, ಆಫ್ ಕೋರ್ಸ್ ಯು ಹ್ಯಾವ್ ಟು ಮೆನ್ಷನ್ ದಟ್ ಇಫ್ ಪ್ಯಾರಲಲ್ ರೇಸ್ ಆರ್ ಇನ್ಸಿಡೆಂಟ್ ಆನ್ ದಿ ಸರ್ಫೇಸ್, ಆಫ್ಟರ್ ರಿಫ್ಲೆಕ್ಷನ್ ದೇ ಕನ್ವರ್ಜ್ ಅಟ್ ಎ ಪಾಯಿಂಟ್ ಆರ್ ದೇ ಅಪಿಯರ್ ಟು ಬಿ ಡೈವರ್ಜಿಂಗ್ ಫ್ರಮ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ನಾನು ಇದೆಲ್ಲ ಕಾನ್ಕೇವ್ಗೆ ತಗೊಂಡು ಹೇಳ್ತಾ ಇದ್ದೀನಿ, ಕಾನ್ವೆಕ್ಸನ್ನು ಆಮೇಲೆ ಬರಿತೀನಿ. ಸೊ ಯಾವ ಪಾಯಿಂಟ್ ಹತ್ರ ಅವು ಕನ್ವರ್ಜ್ ಆಗ್ತವೋ ಅದನ್ನು ನಾವು ಫೋಕಲ್ ಪಾಯಿಂಟ್ ಅಂತ ಕರಿತೀವಿ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎಫ್. ಇದು ಎಫ್ ಆಗುತ್ತೆ. ಸೊ parallel rays when they incident, parallel rays and parallel to principal axis, adu important. Parallel rays and parallel to principal axis when they incident on the surface, they all will either converge at a point or appears to be diverging from a point. ಇಲ್ಲಿ ನೋಡಿ ಎಲ್ಲ ಕನ್ವರ್ಜ್ ಆಗ್ತಾ ಇದ್ದಾವೆ. ಒಂದು ವೇಳೆ ಅದು ಕಾನ್ವೆಕ್ಸ್ ಆಗಿದ್ದರೆ, ಈ ತರ ಆಗಿದ್ದರೆ, ಇದು ಪ್ರಿನ್ಸಿಪಾಲ್ ಆಕ್ಸಿಸ್, ಇದು ಸೆಂಟರ್ ಪೋಲ್ ಸೆಂಟರ್, ಇದು ಸೆಂಟರ್ ಆಫ್ ಕರ್ವೇಚರ್. ಬಟ್ ಸೆಂಟರ್ ಆಫ್ ಕರ್ವೇಚರ್ ಯಾವಾಗ ನಾವು ಆ ಕಡೆ ತಗೋತೀವಿ, ಅಲ್ಲಿ ಹೇಳಿದ್ದೀನಲ್ವಾ. ಈಗ ನೋಡಿ, ಒಂದು ರೇ ಬಂದು ಈಗ ಹಿಂಗೆ ರಿಫ್ಲೆಕ್ಟ್ ಆಗಲ್ಲ, ಅದು ಈ ತರ ರಿಫ್ಲೆಕ್ಟ್ ಆಗುತ್ತೆ. ಹಾಗೆ ಇಲ್ಲಿ ಇನ್ನೊಂದು ರೇ ಬಂತು, ಅದು ಹೀಗೆ ರಿಫ್ಲೆಕ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ ಮಕ್ಕಳೇ? ಈಗ ನಾನು ಈ ರೇಗಳನ್ನು ಹಿಂದಕ್ಕೆ ಎಕ್ಸ್ಟೆಂಡ್ ಮಾಡಬೇಕು. ಎಕ್ಸ್ಟೆಂಡ್ ಮಾಡಿದಾಗ ಇವೆರಡು ಇಲ್ಲಿಂದ ಬಂದಂಗೆ ಕಾಣಿಸುತ್ತೆ. ಅಂದ್ರೆ ನಾವು ರೇಸ್ ಆರ್ ಡೈವರ್ಜಿಂಗ್ ಫ್ರಮ್ ದಿ ಪಾಯಿಂಟ್. ದಟ್ ಪಾಯಿಂಟ್ ಈಸ್ ಕಾಲ್ಡ್ ಫೋಕಲ್ ಪಾಯಿಂಟ್. ಸೊ ಅದನ್ನೇ ನಾನು ಹೇಳಿದ್ದು, when parallel rays parallel to principal axis reflect from the curved surface, they either converge at a point or appears to be diverging from a point. That point is called focal point. That point is called focal point. ಆಮೇಲೆ ಪೋಲ್ ಸೆಂಟರ್ ಇಂದ ಆ ಫೋಕಲ್ ಪಾಯಿಂಟ್ಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನ ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎಫ್.
ಫೋಕಲ್ ಲೆಂತ್. ಸೊ ಇವೆಲ್ಲನೂ ಟರ್ಮಿನಾಲಜೀಸ್ ಇಲ್ಲಿ ಅಲ್ಲಿ ಕರ್ವ್ಡ್ ಸರ್ಫೇಸಸ್ ಅಲ್ಲಿ ಬರ್ತಾ ಹೋಗ್ತವೆ. ಸೊ ಆಫ್ಟರ್ ಡಿಸ್ಕಸಿಂಗ್ ಫೋಕಲ್ ಪಾಯಿಂಟ್, ಫೋಕಲ್ ಲೆಂತ್ ಅಂಡ್ ರಿಲೇಟೆಡ್ ಪ್ಯಾರಾಮೀಟರ್ಸ್, ನೌ ಲೆಟ್ ಅಸ್ ಸಿ ಹೌ ಟು ಫೈಂಡ್ ದ ಇಮೇಜ್ ಪೊಸಿಷನ್ ಇನ್ ದ ಕೇಸ್ ಆಫ್ ಕಾನ್ಕೇವ್ ಮಿರರ್ ಅಂಡ್ ಇನ್ ದ ಕೇಸ್ ಆಫ್ ಕಾನ್ವೆಕ್ಸ್ ಮಿರರ್. ಅದಕ್ಕೂ ಮುಂಚೆ ಸೈನ್ ಕನ್ವೆನ್ಷನ್, ಎಸ್ಪೆಷಲಿ ಸೈನ್ ಕನ್ವೆನ್ಷನ್ ಇದೆಯಲ್ಲ, ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನಾನು ಎರಡು ಮೆಥಡನ್ನು ಹೇಳ್ಕೊಡ್ತೀನಿ. NCERT ಯಾವುದಿದೆಯೋ ಅದನ್ನು ಹೇಳ್ತೀನಿ, ಆಮೇಲೆ ಇನ್ನೊಂದು ಹೇಳ್ತೀನಿ, ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಅದನ್ನು ಬರೀರಿ. ಇನ್ಫ್ಯಾಕ್ಟ್ ಕಿರ್ಚಾಫ್ ಲಾಸ್ ಅಂತ ಬರುತ್ತಲ್ಲ, ಅಲ್ಲೂ ಕೂಡ ಸೈನ್ ಕನ್ವೆನ್ಷನ್ ನಮಗೆ ಭಾಳ ಕನ್ಫ್ಯೂಸ್ ಮಾಡುತ್ತೆ. ಬಿಕಾಸ್ ಒನ್ ಸ್ಮಾಲ್ ಮಿಸ್ಟೇಕ್, ಮೈನಸ್ ಇರೋ ಕಡೆ ಪ್ಲಸ್ ಹಾಕಿದ್ರಿ ಅಂದ್ಕೊಳ್ಳಿ, ಫುಲ್ ಪ್ರಾಬ್ಲಮೇ ತಪ್ಪಾಗುತ್ತೆ. ಒಂದು ಮಿಸ್ಟೇಕ್ ಎಲ್ಲೋ ಬಿಗಿನಿಂಗಲ್ಲಿ ಆಗ್ಬೋದು ಅಥವಾ ಕೊನೆಯಲ್ಲಿ ಆಗ್ಬೋದು, ಇಟ್ ವಿಲ್ ಕಾಸ್ಟ್ ಯು ಡಿಯರ್ಲಿ. ಸೊ ಮಿಸ್ಟೇಕ್ ಈಸ್ ಎ ಮಿಸ್ಟೇಕ್, ವೆದರ್ ಇಟ್ ಇಸ್ ಎ ಸ್ಮಾಲ್ ಮಿಸ್ಟೇಕ್ ಆರ್ ಎ ಬಿಗ್ ಮಿಸ್ಟೇಕ್. ಮಿಸ್ಟೇಕನ್ನು ನಾವು ಮಾಡಬಾರ್ದು, ತಪ್ಪುಗಳನ್ನು ಮಾಡಬಾರ್ದು, ಮಾಡಿದ್ರೂ ಇಮ್ಮಿಡಿಯೇಟಾಗಿ ತಿದ್ಕೊಂಡ್ಬಿಡ್ಬೇಕು ಅದನ್ನು. ಸೊ ಈಗ ಸೈನ್ ಕನ್ವೆನ್ಷನಿಗೆ ಬರೋಣ. ಸೈನ್ ಕನ್ವೆನ್ಷನನ್ನು ಇಲ್ಲಿ ಆಸ್ ಪರ್ NCERT ಬುಕ್ ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ ಮೆಥಡ್ ಅಂತ ಕರೀತಾರೆ. ಏನು ಇದು ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ನು? ನಿಮಗೆಲ್ಲ ಗೊತ್ತಿರೋ ಹಂಗೆ ಪ್ಲಸ್ ಗ್ರಾಫ್ ಹಾಕ್ತಿರಲ್ವ ನೀವು, ಪ್ಲಸ್ ಎಕ್ಸ್ ಆಕ್ಸಿಸ್ ಮೈನಸ್ ಎಕ್ಸ್ ಆಕ್ಸಿಸ್, ಪ್ಲಸ್ ವೈ ಆಕ್ಸಿಸ್ ಮೈನಸ್ ವೈ ಆಕ್ಸಿಸ್. ಇದನ್ನು ನಾವು ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಕರೆಯೋದು. ಒಟ್ಟು 3 ಥರ ಕೋಆರ್ಡಿನೇಟ್ ಸಿಸ್ಟಮ್ ಇದೆ. ಪೋಲಾರ್ ಕೋಆರ್ಡಿನೇಟ್ ಅಂತ ಇದೆ, ಆಮೇಲೆ ಸ್ಪೆರಿಕಲ್ ಕೋಆರ್ಡಿನೇಟ್ ಅಂತ ಇದೆ, ಕಾರ್ಟೀಷಿಯನ್ ಕೋಆರ್ಡಿನೇಟ್ ಅಂತ ಇದೆ. ನೀವು ಕಾರ್ಟೀಷಿಯನ್ ಕೋಆರ್ಡಿನೇಟನ್ನು ಗ್ರಾಫ್ ಹಾಕ್ಬೇಕಾದ್ರೆ ಬಳಸ್ತೀರಾ ನೋಡಿ. ಈ ದಿಕ್ಕಿನಲ್ಲಿ ಹೋದರೆ ಅದು ಪ್ಲಸ್, ಈ ದಿಕ್ಕಿನಲ್ಲಿ ಹೋದರೆ ಅದು ಪ್ಲಸ್, ಅದೇ ಹೀಗೆ ಬಂದರೆ ಮೈನಸ್, ಅದೇ ಹೀಗೆ ಬಂದರೆ ಮೈನಸ್. ಅರ್ಥ ಆಯ್ತಲ್ವಾ? ಆಮೇಲೆ ಎಲ್ಲ ಡಿಸ್ಟೆನ್ಸ್ಗಳನ್ನು ನಾವು ಪೋಲ್ ಸೆಂಟರಿಂದ ಮೆಷರ್ ಮಾಡ್ತೀವಿ. ಇಲ್ಲಿ ಪೋಲ್ ಸೆಂಟರ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಒಂದು ಮಿರರನ್ನು ಇಟ್ಟಿದ್ದೀನಿ, ಅದು ಎಂಥ ಮಿರರ್ ಬೇಕಾದ್ರೂ ಆಗಿರಲಿ, ಒಂದು ಮಿರರನ್ನು ಇಟ್ಟಿದ್ದೀನಿ. ಪ್ಲೇನ್ ಮಿರರ್ ಇರ್ಬೋದು, ಅಥವಾ ಕಾನ್ವೆಕ್ಸ್ ಮಿರರ್ ಇರ್ಬೋದು, ಕಾನ್ಕೇವ್ ಮಿರರ್ ಇರ್ಬೋದು, ಒಟ್ಟಲ್ಲಿ ಒಂದು ಮಿರರನ್ನು ಇಟ್ಟಿದ್ದೀನಿ. ಆಯಿತಾ? ಈಗ ಈ ಮಿರರ್ನ ಮೇಲೆ ಲೈಟು, ಒಂದು ಆಬ್ಜೆಕ್ಟಿಂದ ಒಂದು ಲೈಟ್ ಬರ್ತಾ ಇದೆ. ಆಬ್ಜೆಕ್ಟ್ ಎಲ್ಲೋ ಇದೆ, ಲೈಟ್ ಬರ್ತಾ ಇದೆ. ಓಕೆ, ಲೆಟ್ ಮಿ ಪುಟ್ ಎ ಕಾನ್ಕೇವ್ ಮಿರರ್. ಓಕೆ, ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ, ರೈಟ್? ಆ ಆಬ್ಜೆಕ್ಟಿಂದ ಹೀಗೆ ರಿಫ್ಲೆಕ್ಟ್ ಆಗಿ ವಾಪಸ್ ಬರ್ತಾ ಇದೆ. ಇಲ್ಲಿ ಒಂದು ಪಾಯಿಂಟನ್ನು ಮೆನ್ಷನ್ ಮಾಡಬೇಕು. ನಾನು ಆಗಲೇ ಹೇಳಬೇಕಾಗಿತ್ತು, ಈಗ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ನಾನು ಏನು ಫೋಕಲ್ ಪಾಯಿಂಟನ್ನು ಹೇಳಿದ್ನಲ್ಲ, ಪ್ಯಾರಲಲ್ ರೇಸಿಗೆ ಮಾತ್ರ ಹೇಳಿದೆ. ಪ್ಯಾರಲಲ್ ರೇಸೇ ಬರೋದಿಲ್ಲ ಯಾವಾಗಲೂ, ಯಾವಾಗ ಬೇಕೋ ಎಂಥ ರೇಸ್ ಬೇಕಾದ್ರೂ ಬರ್ಬೋದು. ಆಮೇಲೆ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ಸೇ ಇರಬೇಕಂತ ಏನಿಲ್ಲ. ನೋಡ್ರಪ್ಪ, ಈಗ ಇದು ಕಾನ್ಕೇವ್ ಮಿರರ್ ಇದೆ, ಇದು ಪ್ರಿನ್ಸಿಪಾಲ್ ಆಕ್ಸಿಸ್, ಈ ಥರ ಸರ್ಫೇಸ್ ಇದೆ. ಆಯಿತಾ? ಈಗ ಹೀಗೆ ಬರ್ತಾ ಇದೆ ಒಂದು ರೇ, ಇದು ಪ್ರಿನ್ಸಿಪಾಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿದೆಯಾ? ಇಲ್ಲ. ಆಮೇಲೆ ಇದಕ್ಕೆ ಫೋಕಲ್ ಪಾಯಿಂಟ್ ಇಲ್ಲಿದೆ ಅಂತ ಇಟ್ಕೊಳ್ಳೋಣ. ಮುಂಚೆ ನಾನೇನು ಹೇಳಿದ್ದೆ, ಪ್ಯಾರಲಲ್ ಆಗಿ ಬಂದರೆ ಫೋಕಲ್ ಪಾಯಿಂಟಿನ ಮೂಲಕ ತೂರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದೆ. ಇವಾಗ ಅದು ಫೋಕಲ್ ಪಾಯಿಂಟಿನ ಮೂಲಕ ತೂರ್ಕೊಂಡು ಹೋಗೋದಿಲ್ಲ, ಈಗ ಅದು ಬೇರೆ ಕಡೆ ಹೋಗುತ್ತೆ. ಅದನ್ನು ಹೆಂಗೆ ನಾವು ಕಂಡುಹಿಡಿಯೋದು? ಯಾವಾಗಲೂ ಆ ಜಾಗದಲ್ಲಿ ಒಂದು ನಾರ್ಮಲನ್ನು ಡ್ರಾ ಮಾಡಬೇಕು. ಓಕೆ, ಈ ಜಾಗ ಚಿಕ್ಕದಾಗಿದೆ, ಆಮೇಲೆ ಬರಿತೀನಿ, ಅದು ಇನ್ನೊಂದು ಸಪ್ರೇಟಾಗಿ ಹೇಳ್ತೀನಿ. ಅದಕ್ಕೆ ಹೇಳೋದು, ಈ ಜೊಮೆಟ್ರಿಕಲ್ ಆಪ್ಟಿಕ್ಸಲ್ಲಿ ಡಯಾಗ್ರಾಮ್ಸ್ ಬಹಳ ಮುಖ್ಯ. ಡಯಾಗ್ರಾಮ್ಸ್ ನೀವು ಎಷ್ಟು ಕೇರ್ಫುಲ್ಲಾಗಿ ಬರೀತೀರೋ, ಅದು ಸ್ಕೇಲ್ ಇಟ್ಕೊಂಡೇ ಬರೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ದಟ್ ಈಸ್ ದ ರೀಸನ್ ವೈ ದಿಸ್ ಈಸ್ ಕಾಲ್ಡ್ ಜೊಮೆಟ್ರಿಕಲ್ ಆಪ್ಟಿಕ್ಸ್. ಈಗ ಅದು ಹೀಗೆ ಹೋಗುತ್ತೆ, ಏನು ರಿಫ್ಲೆಕ್ಟ್ ಆಗಿ ಈ ಥರ ಹೋಗುತ್ತೆ. ಆಯಿತಾ? ಇನ್ನೊಂದು ರೇ ಇದೆ, ಪ್ಯಾರಲಲ್ ರೇ, ಸೆಂಟರ್ ಹತ್ರ ಬಿದ್ದು ಅದು ರಿಫ್ಲೆಕ್ಟ್ ಆಗಿ ಹೀಗೆ ಹೋಗುತ್ತೆ. ಇವೆರಡೂ ಎಲ್ಲಿ ಮೀಟ್ ಆಗ್ತವೆ ಗೊತ್ತಾ? ಈ ಫೋಕಲ್ ಪಾಯಿಂಟಿನ ಕೆಳಗಡೆನೇ ಮೀಟ್ ಆಗ್ತವೆ. ಫೋಕಲ್ ಪಾಯಿಂಟ್ ಹತ್ರ ಮೀಟ್ ಆಗಲ್ಲ. ಆ ಫೋಕಲ್ ಪಾಯಿಂಟ್ ಹತ್ರ ಒಂದು ಪ್ಲೇನನ್ನು ಇಮ್ಯಾಜಿನ್ ಮಾಡಿಕೊಂಡ್ರೆ, ಅಂದರೆ ನೋಡಿ, ಈಗ ಇದು ಪ್ರಿನ್ಸಿಪಾಲ್ ಆಕ್ಸಿಸ್, ಸರಿ, ಇದು ಪ್ರಿನ್ಸಿಪಾಲ್ ಆಕ್ಸಿಸ್. ಓಕೆ, ಇದು ಇದು ಮಿರರ್, ಇದು ಪ್ರಿನ್ಸಿಪಾಲ್ ಆಕ್ಸಿಸ್. ಇಲ್ಲಿ ಫೋಕಲ್ ಪಾಯಿಂಟ್, ಇಲ್ಲಿ ಫೋಕಲ್ ಪಾಯಿಂಟ್. ಆ ಫೋಕಲ್ ಪಾಯಿಂಟ್ ಹತ್ರ ಒಂದು ಪ್ಲೇನನ್ನು ಇಮ್ಯಾಜಿನ್ ಮಾಡಿಕೊಂಡ್ರೆ ದಟ್ ಈಸ್ ಕಾಲ್ಡ್ ಫೋಕಲ್ ಪ್ಲೇನ್. ಪಾಯಿಂಟ್ ಒಂದು ಜಾಗ ಆಗುತ್ತೆ, ಪ್ಲೇನ್ ಅನ್ನೋದು ಆ ಪೋರ್ಷನ್ನಿನ ಎಲ್ಲಿ ಬೇಕಾದರೂ ಆಗ್ಬೋದು. ನೋಡಿ, ಈ ಪೋರ್ಷನ್ನಿನ ಯಾವ ಜಾಗ ತಗೊಂಡ್ರು ಕೂಡ ಅದು ಫೋಕಲ್ ಪ್ಲೇನ್ನೇ. ಸೊ if the rays are parallel but not parallel to the principal axis, then after reflection they will be focused. ಫೋಕಸ್ಡ್ ಅಂದರೆ ಒಂದು ಕಡೆ ಸೇರ್ಕೋತವೆ. ಫೋಕಸ್ಡ್ ಅಟ್ ಎ ಪಾಯಿಂಟ್ ವಿಚ್ ಈಸ್ ಇನ್ ಎ ಪ್ಲೇನ್ ಕಾಲ್ಡ್ ಫೋಕಲ್ ಪ್ಲೇನ್. ಆ ಫೋಕಲ್ ಪ್ಲೇನಲ್ಲಿ ಫೋಕಲ್ ಪಾಯಿಂಟ್ ಅನ್ನೋದು ಒಂದು ಪಾಯಿಂಟ್ ಆಗಿರುತ್ತೆ. ಗೊತ್ತಾಯ್ತು ಅಂತ ಅಂದ್ಕೋತೀನಿ. ಈಗ ರೇಗಳು ಪ್ಯಾರಲಲ್ ಆಗಿದ್ದು ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಇದ್ದರೆ ಅದೊಂದು ಲೆಕ್ಕಾಚಾರ. ಎಲ್ಲಿ ಕರೆಕ್ಟಾಗಿ ಒಂದು ಫೋಕಲ್ ಪಾಯಿಂಟಲ್ಲೇ ಸೇರ್ಕೋತವೆ.
ಆದರೆ ರೇಗಳು ಪ್ಯಾರಲಲ್ ಆಗಿ ಇಲ್ಲದೆ ಹೋದರೆ, ಯಾರಿಗೆ, ಪ್ರಿನ್ಸಿಪಲ್ಗೆ ಪ್ಯಾರಲಲ್ ಆಗಿ ಇಲ್ಲದೆ ಹೋದರೆ ಅವಾಗ ಬೇರೆ ಕಡೆ ಬಂದು ಸೇರ್ಕೋತವೆ. ಹಂಗಂತ ಹೇಳಿ ಅದು ಎಲ್ಲೆಲ್ಲೋ ಏನಿರೋದಿಲ್ಲ, ಒಂದು ಪ್ಲೇನಲ್ಲಿ ಇರುತ್ತೆ. ದಟ್ ಈಸ್ ಕಾಲ್ಡ್ ಫೋಕಲ್ ಪ್ಲೇನ್. ಸೊ ಡೆಫಿನೇಷನ್ ಏನು? ಇಫ್ ದ beam is not parallel to the principal axis, then after reflection the rays will focus at a point lying in a plane. That plane is called focal plane. Focus at a point ಅಂತ ಹೇಳಿ ನಿಲ್ಲಿಸ್ಬಿಟ್ರೆ focal point ಆಗುತ್ತೆ. Focus at a point lying in the plane, ಅದೊಂದು ಎಕ್ಸ್ಟ್ರಾ ವರ್ಡ್ ಬರಬೇಕಷ್ಟೇ. All the rays after reflection focus at a point lying in a plane and the plane is called focal plane. ಓಕೆನಾ? ಸರಿ ಸರ್, ಇದು ಪ್ಯಾರಲಲ್ ರೇಸ್ ಈಗ ಆಯಿತು. ಪ್ಯಾರಲಲ್ ರೇಸ್ ಇಲ್ಲದೆ ಸಪೋಸ್ ನಾನು ಪಾಯಿಂಟ್ ಆಬ್ಜೆಕ್ಟನ್ನು ತಗೊಂಡಿದ್ದೀನಿ, ಆಬ್ಜೆಕ್ಟ್ ಓ ಅಂತ ತಗೊಂಡಿದ್ದೀನಿ. ಇದೆಲ್ಲ ಎಕ್ಸ್ಟೆಂಡೆಡ್ ಆಬ್ಜೆಕ್ಟ್, ನೆನ್ನೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಹೀಗೆ ಬಂದಾಗ ನಾನು ಬರೆಯೋದು, ಇಮೇಜನ್ನು ಹೆಂಗೆ ಬರೆಯೋದು? ಅದನ್ನು ಹೇಳಿಬಿಟ್ಟು ಆಮೇಲೆ ಸೈನ್ ಕನ್ವೆನ್ಷನ್ ಕಡೆ ಬರ್ತೀನಿ. ನೋಡಿ, ಈಗ ಇಲ್ಲಿಂದ ಒಂದು ರೇ ಬರುತ್ತೆ, ಆಯಿತಾ? ರೇ ಬರುತ್ತೆ. ಇಲ್ಲಿ ನಾವು ಒಂದು ಪರ್ಪೆಂಡಿಕ್ಯುಲರನ್ನು ಇಮ್ಯಾಜಿನ್ ಮಾಡ್ಕೋಬೇಕು. ಅದನ್ನೇ ನಾವು ನಾರ್ಮಲ್ ಅಂತ ಕರೆಯೋದು. ನಾರ್ಮಲ್ ಅಂದರೆ ಏನು? ಪರ್ಪೆಂಡಿಕ್ಯುಲರ್. ಈಗ ಒಂದು ಸರ್ಕಲ್ ಇದೆ, ಸರ್ಕಲ್ಗೆ ಸೆಂಟರ್ ಇದೆ. ಸೆಂಟರಿಂದ ಕರ್ವೇಚರ್ಗೆ ಲೈನ್ ಹೇಳಿದ್ರೆ ಅದು ಪರ್ಪೆಂಡಿಕ್ಯುಲರೇ ಆಗಿರುತ್ತೆ. ಇದೊಂದೇ ಅಲ್ಲ, ಯಾವುದೇ ಲೈನ್ ಹೇಳಿದ್ರು ಕೂಡ ಅವು ಪರ್ಪೆಂಡಿಕ್ಯುಲರ್ಸೇ ಆಗಿರ್ತವೆ. ನಿಮಗೆಲ್ಲ ಹೈಸ್ಕೂಲಲ್ಲಿ ಗೊತ್ತಿದೆ, ಸೆಂಟರಿಂದ ಸರ್ಫೇಸ್ಗೆ ಬೌಂಡ್ರಿ ಎಳೆಯೋ ಲೈನನ್ನು ರೇಡಿಯಸ್ ಅಂತ ಕರಿತೀವಿ. ರೇಡಿಯಸ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್. ಸೊ ಸೆಂಟರ್ ಮೂಲಕ ಹೋಗೋ ಲೈನೇ ಪರ್ಪೆಂಡಿಕ್ಯುಲರ್. ಇವಾಗ ಇದಕ್ಕೆ ಇದು ಸೆಂಟರ್ ಅಂತ ತಗೊಳ್ಳೋಣ. ಹಾಗಾದರೆ ಸೆಂಟರ್ ಮೂಲಕ ಹೋಗೋ ಲೈನನ್ನು ನಾನು ಪರ್ಪೆಂಡಿಕ್ಯುಲರ್ ಅಂತ ಕರಿಬೋದಲ್ವಾ? ನೋಡಿ ಮಕ್ಕಳೇ, ಇನ್ನು ಮುಂದೆ ಈ ಥರ ಡಾಟೆಡ್ ಲೈನನ್ನು ಬರೆದ್ರೆ ಅದನ್ನು ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಕರ್ಕೊಳ್ಳಿ ಅಥವಾ ನಾರ್ಮಲ್ ಅಂತ ಕರ್ಕೊಳ್ಳಿ. ಆಮೇಲೆ ಇದು ಶೇಡ್ ಮಾಡ್ತಾ ಇದ್ದೀನಿ, ಹಾಗಾಗಿ ಇದು ಕಾನ್ಕೇವ್ ಮಿರರ್ ಅಲ್ವಾ? ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿದೆ. ಆಮೇಲೆ ನಾನು ಹೇಳಿದ್ದೀನಿ ಲಾಸ್ ಆಫ್ ರಿಫ್ಲೆಕ್ಷನ್, ಏನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಇಟ್ ಈಸ್ ಅಪ್ಲಿಕೇಬಲ್ ನಾಟ್ ಓನ್ಲಿ ಫಾರ್ ದ ಪ್ಲೇನ್ ಮಿರರ್, ಈವನ್ ಫಾರ್ ದಿ ಕರ್ವ್ಡ್ ಸರ್ಫೇಸಸ್, ಸ್ಪೆರಿಕಲ್ ಸರ್ಫೇಸಸ್ ಆಲ್ಸೋ. ಇಫ್ ದಿಸ್ ಈಸ್ ದ ಇನ್ಸಿಡೆಂಟ್ angle, this is the reflected angle, both will be same. I is equal to R ಅಂತ ಹೇಳಿದ್ದೀನಿ. ಆ ಬೇಸಿಸಿನ ಮೇಲೆ ಈ ರೇ ಹಿಂಗೆ ಹೋಗಿ ಇವಾಗ ಅಷ್ಟೇ ಆ್ಯಂಗಲ್ ಅಲ್ಲಿ ಹಿಂಗೆ ಬರಬೇಕು. ನೋಡಿ ಮಕ್ಕಳೇ, ಇವಾಗ ಇದು ಡೆಫಿನೆಟ್ ಆಗಿ ಫೋಕಲ್ ಪಾಯಿಂಟ್ ಅಲ್ಲ. ನಾನು ಅವಾಗಲೇ ಹೇಳ್ದಂಗೆ ರಿಫ್ಲೆಕ್ಷನ್ ಆದಮೇಲೆ ಫೋಕಲ್ ಪಾಯಿಂಟ್ ಹತ್ರ ಬರುತ್ತೆ ಅಂತ ಹೇಳಿದೆ. ಯಾವಾಗ? ಅದು ಪ್ಯಾರಲಲ್ ರೇ ಆಗಿ ಬಂದಾಗ. ಈಗ ಇದು ಪ್ಯಾರಲಲ್ ರೇ ಆಗಿ ಬರ್ತಾ ಇಲ್ಲ, ಇದು ಬರ್ತಾ ಇರೋದು ಆಬ್ಜೆಕ್ಟಿಂದ, ಅದು ಪಾಯಿಂಟ್ ಆಬ್ಜೆಕ್ಟಿಂದ. ಇವೆಲ್ಲ ಬರ್ತಾ ಇರೋದು ಎಕ್ಸ್ಟೆಂಡೆಡ್ ಆಬ್ಜೆಕ್ಟ್ ಇಂದ. ಸೊ ಅಲ್ಲಿ ಫೋಕಲ್ ಪಾಯಿಂಟ್ ಹತ್ರನೇ ಬರಬೇಕವು, ಆದರೆ ಇಲ್ಲಿ ಫೋಕಲ್ ಪಾಯಿಂಟ್ ಹತ್ರ ಬರಬೇಕಾಗಿಲ್ಲ. ಓಕೆ, ಸೊ ನಾನು ಇಲ್ಲಿ ಏನು ಮಾಡಿದೆ? ಲಾಸ್ ಆಫ್ ರಿಫ್ಲೆಕ್ಷನ್ ಅನ್ನು ಅಪ್ಲೈ ಮಾಡಿದೆ. ಇನ್ಸಿಡೆಂಟ್ ಆಂಗಲ್ ಇಸ್ ಈಕ್ವಲ್ ಟು ರಿಫ್ಲೆಕ್ಟೆಡ್ ಆಂಗಲ್. ಗೊತ್ತಾಯ್ತಲ್ವಾ? ಆಮೇಲೆ ಇಲ್ಲಿಂದ ಬರೀ ಒಂದೇ ರೇ ಅಲ್ಲ, ಬೇಕಾದಷ್ಟು ರೇಗಳು ಬರ್ತವೆ. ಸದ್ಯಕ್ಕೆ ನಾನು 2 ರೇಗಳನ್ನು ಮಾತ್ರ ತಗೋತೀನಿ. ಒಂದು ಇದು ಹೀಗೆ ಬಂದಿದೆ, ಇದನ್ನು ನಾನು ಓ ಎ ಬಿ ಅಂತ ಕರಿತೀನಿ. ಓ ಟು ಎ ಟು ಬಿ ಬಂತು. ಇನ್ನೊಂದು ರೇ ಹೀಗೆ ಡೈರೆಕ್ಟಾಗಿ ಹೋಗಿ ಇಲ್ಲಿ ಬಿದ್ದು ವಾಪಸ್ ಬರುತ್ತೆ. ಸೊ ಕಾನ್ಕೇವ್ ಮಿರರ್ಗೆ ಡೈರೆಕ್ಟಾಗಿ ಹೋಗಿ ವಾಪಸ್ ಬರುತ್ತೆ. ಓಕೆ, ಸೊ ಕಾನ್ಕೇವ್ ಮಿರರ್ನ ಮೇಲೆ ಹೀಗೆ ಹೋಗಿ ಬಂದಿದ್ದು ಒಂದು ರೇ, ಇನ್ನೊಂದು ಹಿಂಗೆ ಹೋಗಿ ಬರ್ತಾ ಇರೋದು ಇನ್ನೊಂದು ರೇ. ಅವೆರಡು ನೋಡಿ ಇಲ್ಲಿ ಮೀಟ್ ಆಗ್ತವೆ, ಕರೆಕ್ಟಾಗಿ ಮೀಟ್ ಆಗ್ತವೆ. ಎಲ್ಲಿ ಅವು ಮೀಟ್ ಆದವೋ ಅದನ್ನು ನಾವು ಇಮೇಜ್ ಪಾಯಿಂಟ್ ಅಂತ ಕರಿಬೇಕು. ಗೊತ್ತಾಯ್ತಾ? ಸೊ ಇಮೇಜ್ ಪಾಯಿಂಟ್. ಈಗ ಇಮೇಜು ಪೋಲ್ ಸೆಂಟರಿಂದ ಎಷ್ಟು ದೂರದಲ್ಲಿದೆ ಅದನ್ನು ಇಮೇಜ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಆಬ್ಜೆಕ್ಟ್ ಎಷ್ಟು ದೂರದಲ್ಲಿದೆ ಅದನ್ನು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಈ ಡಿಸ್ಟೆನ್ಸ್ ಇಮೇಜ್ ಫಾರ್ಮೇಷನ್ ಅನ್ನು ಇನ್ನೊಮ್ಮೆ ನಾನು ದೊಡ್ಡದಾಗಿ ಬರೆದು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಸೈನ್ ಕನ್ವೆನ್ಷನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ತಗೊಂಡಿದ್ದೀನಿ. ನಾವು ಈ ಚಾಪ್ಟರ್ ಇದೆಯಲ್ಲ, ಇಲ್ಲಿ ಫೋಕಲ್ ಲೆಂತ್ ಅಂತ, ರೇಡಿಯಸ್ ಆಫ್ ಕರ್ವೇಚರ್ ಅಂತ ಇಲ್ಲೆಲ್ಲ ಬರೋದ್ನಲ್ಲ, ಫೋಕಲ್ ಲೆಂತ್, ರೇಡಿಯಸ್ ಆಫ್ ಕರ್ವೇಚರ್, ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್, ಇವನ್ನೆಲ್ಲನೂ ಮೆಷರ್ ಮಾಡ್ತೀವಿ ನಾವು. ಆ ಮೆಷರ್ಮೆಂಟ್ಸು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಈಗ ನಾನು ಸೈನ್ ಕನ್ವೆನ್ಷನ್ ರೂಲನ್ನು ಹೇಳ್ಕೊಡ್ತೀನಿ. ಈ ಇಮೇಜ್ ಫಾರ್ಮೇಷನನ್ನು ಇನ್ನೊಮ್ಮೆ ನಾನು ಹೇಳ್ತೀನಿ. ಈಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳಿದ್ದೀನಿ. ಸೈನ್ ಕನ್ವೆನ್ಷನ್ಗೆ ನಾನು ಆಗಲೇ ಹೇಳಿದಾಗ ವಾಪಸ್ ಇಲ್ಲಿ ಬರ್ತೀನಿ. ಕಾರ್ಟೀಷಿಯನ್ ಮೆಥಡ್ ಅಂತ ಒಂದಿದೆ, ಇನ್ನೊಂದು ಜನರಲ್ ಮೆಥಡ್ ಅಂತ ಒಂದಿದೆ. ಕಾರ್ಟೀಷಿಯನ್ ಮೆಥಡಲ್ಲಿ ಏನು ಹೇಳ್ತಾರೆ?
ಪೋಲ್ ಸೆಂಟರಿಂದ ಮೆಷರ್ ಮಾಡೋದು. ಇಫ್ ಯು ಗೋ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಟು ದ ಲೈಟ್ ದೆನ್ ಇಟ್ ಈಸ್ ನೆಗೆಟಿವ್. ಇಫ್ ಯು ಗೋ ಇನ್ ದ ಡೈರೆಕ್ಷನ್ ಆಫ್ ದ ಲೈಟ್ ಇಟ್ ಈಸ್ ಪಾಸಿಟಿವ್. ಅಷ್ಟೇ ಫಸ್ಟ್ ರೂಲ್. ಏನು, ಆಪೋಸಿಟ್ ಹೋದರೆ, ಲೈಟಿಗೆ ಆಪೋಸಿಟ್ ಹೋದರೆ ನೆಗೆಟಿವ್, ಅಂದರೆ ನೆಗೆಟಿವ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ. ಅದು ಇಮೇಜ್ ಡಿಸ್ಟೆನ್ಸ್ ಇರ್ಬೋದು, ಆಬ್ಜೆಕ್ಟ್ ಡಿಸ್ಟೆನ್ಸ್ ಇರ್ಬೋದು. ವಿರುದ್ಧ ದಿಕ್ಕಿನಲ್ಲಿ ಹೋದರೆ ನೆಗೆಟಿವ್, ಸೇಮ್ ದಿಕ್ಕಿನಲ್ಲಿ ಹೋದರೆ ಪಾಸಿಟಿವ್. ಗೊತ್ತಾಯ್ತಲ್ವಾ? ಆಮೇಲೆ ಆಬ್ಜೆಕ್ಟ್ ಈ ಥರನೂ ಇರ್ಬೋದು, ಅಥವಾ ಇಮೇಜು ಈ ಥರನೂ ಇರ್ಬೋದು, ಅಥವಾ ಇಮೇಜು ಈ ಥರ ಇದ್ದು ಆಬ್ಜೆಕ್ಟು ಈ ಥರ ಇರ್ಬೋದು. ಅಂದರೆ ಆಬ್ಜೆಕ್ಟ್ಗಳು ಯಾವಾಗಲೂ ವೈ ಆ್ಯಕ್ಸಿಸ್ ಅಥವಾ ಮೈನಸ್ ವೈ ಆ್ಯಕ್ಸಿಸ್. ನೋಡಿ, ನಾನು ಅವಾಗಲೇ ಬರೆದಲ್ಲ, ಆಬ್ಜೆಕ್ಟ್ ಹಿಂಗಿದೆ, ನಿಮ್ಮ ಕನ್ನಡಿನಲ್ಲಿ ಕಾಣಿಸೋದು ಹಿಂಗೆ ಇದೆ. ಒಂದು ವೇಳೆ ಹಿಂಗೆ ಕಂಡ್ರೆ ಅದು ಮೈನಸ್ ವೈ ಆ್ಯಕ್ಸಿಸ್, ಅಂದರೆ ಇನ್ವರ್ಟೆಡ್ ಇಮೇಜ್. ಅದು ಎರೆಕ್ಟ್ ಇಮೇಜ್ ಆದರೆ ಪ್ಲಸ್ ವೈ, ಉಲ್ಟಾ ಆದರೆ ಮೈನಸ್ ವೈ ಅಂತ ಅರ್ಥ. ಸಪೋಸ್ ಇಫ್ ಆಬ್ಜೆಕ್ಟ್ ಆರ್ ಇಮೇಜ್ are along y axis they are taken as positive, if they are along negative axis they are taken as negative. ಸೊ ಎರಡೇ ರೂಲ್ ಇರೋದಿಲ್ಲಿ, ಎರಡೇ ರೂಲು. ಏನಪ್ಪ ಅಂದರೆ, ಇಫ್ ದ ಆಫ್ಕೋರ್ಸ್ ಮೆಷರ್ಮೆಂಟ್ಸ್ ಆರ್ ವಿತ್ ರೆಸ್ಪೆಕ್ಟ್ ಟು ಪೋಲ್ ಸೆಂಟರ್. ಇಫ್ ದ ಡಿಸ್ಟೆನ್ಸ್ ಈಸ್ ಮೆಷರ್ಡ್ ಫ್ರಮ್ ದ ಪೋಲ್ ಸೆಂಟರ್, if you are measuring in the direction of the light then it is positive. ಅದು u ಇರ್ಬೋದು, v ಇರ್ಬೋದು, f ಇರ್ಬೋದು. ಆಯಿತಾ? ಅವು ಪಾಸಿಟಿವ್ ಇರ್ತವೆ ಯಾವಾಗ, ಇಫ್ ಯು ಆರ್ ಮೆಷರಿಂಗ್ ಇನ್ ದ ಡೈರೆಕ್ಷನ್ ಆಫ್ ಎಕ್ಸ್. If they are in the direction opposite to the light then it is negative. ಓಕೆ, ಸೊ ಲೈಟ್ ಹೋಗೋ ದಿಕ್ಕಲ್ಲಾದರೆ ಪಾಸಿಟಿವ್, ವಿರುದ್ಧ ದಿಕ್ಕಿನಲ್ಲಾದರೆ ನೆಗೆಟಿವ್. ಅದು ಆಬ್ಜೆಕ್ಟಿಗೆ, ಇಮೇಜ್ಗೆ ಮತ್ತು ಫೋಕಲ್ ಲೆಂತ್ಗೆ ಯು ವಿ ಎಫ್ ಅಂತ. ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಯು ಅಂತ ಕರಿತೀವಿ, ಇಮೇಜ್ ಡಿಸ್ಟೆನ್ಸನ್ನು ವಿ ಅಂತ ಕರಿತೀವಿ, ಫೋಕಲ್ ಲೆಂತನ್ನು ಎಫ್ ಅಂತ ಕರಿತೀವಿ. ಅದು ಬಿಟ್ಟರೆ ಎರಡನೇ ರೂಲ್ ಏನು ಹೇಳುತ್ತೆ, ಇಫ್ ಐದರ್ ಆಬ್ಜೆಕ್ಟ್ ಆರ್ ಇಮೇಜ್ ಆರ್ ಅಲಾಂಗ್ ಪಾಸಿಟಿವ್ ವೈ ಆಕ್ಸಿಸ್ ಇಟ್ ಈಸ್ ಪಾಸಿಟಿವ್, ಇಫ್ ದೇ ಆರ್ ಆಪೋಸಿಟ್ ಮೀನ್ಸ್ ಇಫ್ ದೇ ಆರ್ ನೆಗೆಟಿವ್ ಅಲಾಂಗ್ ನೆಗೆಟಿವ್ ಆಕ್ಸಿಸ್ ದೇ ಆರ್ ನೆಗೆಟಿವ್. ಇದು ಒಂದು ಮೆಥಡ್. ಇದು ಆಯಿತಾ? ಇನ್ನೊಂದು ಮೆಥಡು, ಇದು ಸುಲಭನೇ. ಏನಪ್ಪ ಅಂದರೆ, ಕಾನ್ಕೇವ್ ಮಿರರ್ಸ್ಗೆ ಎಫ್ ಈಸ್ ಪಾಸಿಟಿವ್, ಕಾನ್ವೆಕ್ಸ್ ಮಿರರ್ಸ್ಗೆ ಎಫ್ ಈಸ್ ನೆಗೆಟಿವ್. ಓಕೆ, ಬರೀ ಎಫ್ ಎ ಅಲ್ಲ, ರೇಡಿಯಸ್ ಆಫ್ ಕರ್ವೇಚರ್ ಕೂಡ ಎಫ್ ಆ್ಯಂಡ್ ಆರ್. ರಿಮೆಂಬರ್, ಫಾರ್ ಕಾನ್ಕೇವ್ ಮಿರರ್ ಫೋಕಲ್ ಲೆಂತ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್ ಆರ್ ಟೇಕನ್ ಆಸ್ ಪಾಸಿಟಿವ್, ಫಾರ್ ಕಾನ್ವೆಕ್ಸ್ ಮಿರರ್ ದೇ ಆರ್ ಟೇಕನ್ ಆಸ್ ನೆಗೆಟಿವ್. ಯಾಕೆ ಅಂತ ಹೇಳ್ತೀನಿ. ಇಲ್ಲಿಗೆ ಬರೋಣ, ಇದೇ ಡಯಾಗ್ರಾಮ್ಗೆ ಬರೋಣ. ಇಲ್ಲಿ ನೋಡಿ, ರೇಗಳು ಬಂದವು, ಬಿದ್ದವು, ಫೋಕಸ್ ಆದವು. ಅಂದರೆ ಇಲ್ಲಿ ಫೋಕಸ್ ಆಗ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ. ದೇ ಆರ್ ಕನ್ವರ್ಜಿಂಗ್. ಇದನ್ನು ರಿಯಲ್ ಫೋಕಲ್ ಪಾಯಿಂಟ್ ಅಂತ ಕರೀತಾರೆ. ಆದರೆ ಇಲ್ಲಿ ಬಂದವು, ಬಿದ್ದವು, ಹೊರಟು ಹೋದು, ಫೋಕಸ್ ಆಗಲಿಲ್ಲ, ಆದಂಗೆ ಕಾಣಿಸ್ತಾ ಇದೆ ನಮಗೆ. ಅಂದರೆ ಇಲ್ಲೆಲ್ಲಿಂದನೋ ಬಂದಂಗೆ ಭಾಸವಾಗ್ತಾ ಇದೆ. ಅದಕ್ಕೆ ಅದನ್ನು ವರ್ಚುವಲ್ ಫೋಕಲ್ ಪಾಯಿಂಟ್ ಅಂತ ಕರೀತಾರೆ. ಸೊ ಇದು ರಿಯಲ್ ಫೋಕಲ್ ಪಾಯಿಂಟ್, ಇದು ವರ್ಚುವಲ್ ಫೋಕಲ್ ಪಾಯಿಂಟ್. ರಿಯಲ್ ಇರೋದೆಲ್ಲ ಪಾಸಿಟಿವ್, ವರ್ಚುವಲ್ ಇರೋದೆಲ್ಲ ನೆಗೆಟಿವ್. ಗೊತ್ತಾಯ್ತಾ? ಫಸ್ಟ್ ರೂಲ್ ಏನು, ಈ ಫೋಕಲ್ ಪಾಯಿಂಟ್ ಇಫ್ ಇನ್ ಕೇಸ್ ಆಫ್ ಕಾನ್ಕೇವ್ ಫೋಕಲ್ ಪಾಯಿಂಟ್ ಅಂಡ್ ರೇಡಿಯಸ್ ಆಫ್ ಕರ್ವೇಚರ್ ಆರ್ ಪಾಸಿಟಿವ್, ಇನ್ ಕಾನ್ವೆಕ್ಸ್ ಮಿರರ್ ಫೋಕಲ್ ಅಂಡ್ ರೇಡಿಯಸ್ ಆಫ್ ಕರ್ವೇಚರ್ ಆರ್ ನೆಗೆಟಿವ್. ಸೊ ಕಾನ್ಕೇವ್, ಕಾನ್ವೆಕ್ಸ್. ಆಯ್ತಾ? ಎರಡನೇದು, ಇಫ್ ಇಮೇಜ್ ಈಸ್ ರಿಯಲ್ then image distance is positive. If image is virtual then image distance is negative. So real is positive, virtual is negative. Once again ಅದೇ ಮೀನಿಂಗ್ ಬರ್ತಾ ಇದೆ. ಅದೇ ಥರ ಆಬ್ಜೆಕ್ಟ್ ಕೂಡ, if object is real it is positive, object is virtual it is negative. ಮಕ್ಕಳೇ, ಇನ್ನೊಮ್ಮೆ ಹೇಳ್ತೀನಿ, ರಿಯಲ್ ಅಂತ ಬರೋ ಕಡೆ ಎಲ್ಲ ಪಾಸಿಟಿವ್, ವರ್ಚುವಲ್ ಅಂತ ಬರೋ ಕಡೆ ಎಲ್ಲ ನೆಗೆಟಿವ್. ಈಗ ಇಲ್ಲಿಗೆ ಬರೋಣ. ಇದನ್ನು ನಾನು ಆಬ್ಜೆಕ್ಟ್ ಅಂತ ತಗೋತೀನಿ, ಈ ಡಿಸ್ಟೆನ್ಸನ್ನು ಯು ಅಂತ ತಗೋತೀನಿ. ಹಾಗಾದ್ರೆ ಇದು ರಿಯಲ್ ವರ್ಚುವಲ್? ಆಬ್ಜೆಕ್ಟ್ ಈಸ್ ರಿಯಲ್. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ರೇಸ್ಗಳು ಆಬ್ಜೆಕ್ಟ್ ಇಂದ ಬಂದರೆ ಅದು ರಿಯಲ್. ಅದು ಸೊ ಯು ಈಸ್ ಪಾಸಿಟಿವ್. ಆಮೇಲೆ ಎಲ್ಲ ರೇಗಳು ಆಫ್ಟರ್ ರಿಫ್ಲೆಕ್ಷನ್ ದೇ ಆರ್ ಫೋಕಸಿಂಗ್, ಅಂದರೆ ಎಲ್ಲ ಒಂದು ಕಡೆ ಹೋಗಿ ಕನ್ವರ್ಜ್ ಆಗ್ತಾ ಇದಾವೆ. ಹಾಗಾಗಿ ಇಮೇಜ್ ಈಸ್ ಆಲ್ಸೋ ರಿಯಲ್. ಸೊ ಯು ಈಸ್ ಪಾಸಿಟಿವ್, ವಿ ಈಸ್ ಪಾಸಿಟಿವ್ ಇನ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಂಪಲ್. ಮತ್ತು ಇಲ್ಲಿಗೆ ಬರೋಣ. ಇಲ್ಲೆಲ್ಲೋ ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಇಂದ ಲೈಟ್ ಬರ್ತಾ ಇದೆ. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಪಾಸಿಟಿವ್ ಇದೆ, ಆದರೆ ಇಮೇಜ್ ಇಲ್ಲಿ ಫಾರಮ್ ಆಗಿದೆ. ಇಮೇಜ್ ಫಾರಮ್ ಆಗಿರೋದು ಒಂದು ಇಮ್ಯಾಜಿನರಿ ಪಾಯಿಂಟ್ ಹತ್ರ, ಹಾಗಾಗಿ ಅದು ನೆಗೆಟಿವ್.
ಗೊತ್ತಾಯ್ತಲ್ವಾ? ಸೊ ಲೈಟ್ ಅಫ್ಕೋರ್ಸ್ ಐ ರಿಪೀಟ್ ದಟ್ ಲೇಟರ್ ಆನ್. ಇಫ್ ದ ಆಬ್ಜೆಕ್ಟ್ ಈಸ್ ರಿಯಲ್, ಡಿಸ್ಟೆನ್ಸ್ ಈಸ್ ಪಾಸಿಟಿವ್. ಇಫ್ ದ ಆಬ್ಜೆಕ್ಟ್ ಈಸ್ ವರ್ಚುವಲ್, ಡಿಸ್ಟೆನ್ಸ್ ಈಸ್ ನೆಗೆಟಿವ್. ಅದೇ ಥರ ಇಫ್ ಇಮೇಜ್ ಈಸ್ ರಿಯಲ್, ಡಿಸ್ಟೆನ್ಸ್ ಈಸ್ ಪಾಸಿಟಿವ್. ಇಫ್ ಇಮೇಜ್ ಈಸ್ ವರ್ಚುವಲ್, ಡಿಸ್ಟೆನ್ಸ್ ಈಸ್ ನೆಗೆಟಿವ್. ಸೊ ಕನ್ಫ್ಯೂಸ್ ಆಗೋದು ಬೇಡ, ಎರಡನ್ನೂ ಸುಮ್ಮನೆ ಸಮ್ಮರೈಸ್ ಮಾಡಿಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮೊದಲನೇದು ಕಾರ್ಟೀಷಿಯನ್ ಸಿಸ್ಟಮ್. ಕಾರ್ಟೀಷಿಯನ್ ಸಿಸ್ಟಮಲ್ಲಿ ಏನು ಹೇಳ್ತಾರೆ, ಇಫ್ the light, the distances, of course distances are measured from pole center. If you are going in the direction of the light, the measured distance is positive. If you are going in the opposite direction to the light, it is negative. Okay. Second, if the object or image are along positive y-axis, positive, negative y-axis, negative. Okay. ನೋಡಿ ಇಲ್ಲಿ ಆಬ್ಜೆಕ್ಟ್ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಇದೆ, ಹಾಗಾಗಿ ಯು ಪಾಸಿಟಿವ್ ಆಗುತ್ತೆ. ಅದೇ ಇಮೇಜ್ ನೆಗೆಟಿವ್ y ಡೈರೆಕ್ಷನ್ ಅಲ್ಲಿ ಇದೆ, ಹಾಗಾಗಿ ಇದು ಮೈನಸ್ ವಿ ಆಗುತ್ತೆ ಅಷ್ಟೇ. ಗೊತ್ತಾಯ್ತಲ್ವಾ? ಆಬ್ಜೆಕ್ಟೂ ಒಂದು ವೇಳೆ ಇಮೇಜನು ಒಂದು ವೇಳೆ ಹಿಂಗೇನೆ ಇದು ಬಿಡಿದಿದ್ರೆ ವಿ ಪಾಸಿಟಿವ್ ಆಗಿರೋದು. ಸೊ ಮತ್ತೊಮ್ಮೆ ಹೇಳ್ತೀನಿ, ಇಫ್ you are going in the direction of light, positive, opposite direction negative. If object is along y-axis, image is along y-axis, positive, ulta negative. Okay, ಎರಡನೇ ಮೆಥಡ್ ಪ್ರಕಾರ focal length and radius of curvature are positive for concave, negative for convex. If image is real, object is real, positive, virtual, negative. Okay ಮಕ್ಕಳೇ, ಸಾಕು, ಜಾಸ್ತಿ ಆಯಿತು ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಇಮೇಜ್ ಫಾರ್ಮೇಷನ್ ಅನ್ನು ಹೇಳಿ, ಈ ರೇಡಿಯಸ್ ಆಫ್ ಕರ್ವೇಚರ್ಗೂ ಇದಕ್ಕೂ ಮತ್ತು ಫೋಕಲ್ ಲೆಂತ್ಗೂ ಒಂದು ರಿಲೇಷನ್ ಇದೆ, ಅದನ್ನು ನಾನು ಡಿರೈವ್ ಮಾಡ್ತೀನಿ. ಆಮೇಲೆ ಒಂದು ಲೆನ್ಸ್ ಫಾರ್ಮುಲಾ, ಮಿರರ್ ಫಾರ್ಮುಲಾ ಅಂತ ಎಲ್ಲ ಬರ್ತವೆ, ಮಿರರ್ ಫಾರ್ಮುಲಾನ ಮಾಡಿ ಲೆನ್ಸ್ಗೆ ಶಿಫ್ಟ್ ಆಗ್ತೀನಿ. ಪ್ಲೀಸ್ ಸ್ಟೇ ವಿತ್ ಮೀ ಆ್ಯಂಡ್ ಆಲ್ಸೋ ಶೇರ್ ಯುವರ್ ಕಾಮೆಂಟ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.